ನಿದ್ರೆ ಮಾಡೋದನ್ನು ಬಿಟ್ಟು ಆ ಟೈಮಲ್ಲಿ ಎದ್ದು ನಾವು ಧ್ಯಾನಕ್ಕೋ ಅಥವಾ ಯಾವುದಕ್ಕಾದ್ರೂ ನಾವು ಒಳ್ಳೆಯ ವರ್ಕಿಗೆ ಯೂಸ್ ಮಾಡಿದರೆ ಅದೇ ಹಾರ್ಮೋನು ನಿದ್ರೆ ಮಾಡಿಸುವ ಬದಲು ನಮ್ಮ ಸ್ಮೃತಿಗೆ ಕಾರಣ ಆಗ್ತದೆ, ನಮ್ಮ ಮೆಮರಿಗೆ ಕಾರಣ ಆಗ್ತದೆ. ದುಡ್ಡಿಗಾಗಿ ಆಹಾರ ಎಲ್ಲಿ ಕೊಡ್ತಾರೆ, ಅಲ್ಲಿ ಆಹಾರ ಸ್ವೀಕಾರ ಮಾಡಬಾರ್ದಂತೆ ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಎಲ್ಲರೂ ನಮ್ಗೆ ಒಳ್ಳೇದಾಗಬೇಕಂತ ಅನಿಸ್ತಾರೆ, ಆದರೆ ಒಳ್ಳೆ ಕೆಲಸ ಯಾರು ಮಾಡೋದಿಲ್ಲ. ಪಾಪಸ್ತಿ ನಮ್ಗೆ ಕೆಟ್ಟದಾಗಬಾರ್ದಂತೆಲ್ಲದೂ ಮಾಡ್ತಾರೆ, ಆದರೆ ಮಾಡೋದೆಲ್ಲ ಕೆಟ್ಟದು ಅಂತ. ಅನ್ನದ ಸಮಯ ಅಂತ ಹೇಳುವಂಥದ್ದು ಪಿತ್ತ ಸಂಚಯ ಆಗುವ ಕಾಲ. ಅಂದರೆ ಹೌದು, ಅಗ್ನಿಸ್ಥಾನ ಅನ್ನುವಂಥದ್ದು ಏನಿದೆ ಅದು ಅಷ್ಟು ಮುಖ್ಯ ನಮ್ಮ ಮೆದುಳಿಗೆ. ಇಲ್ಲಿ ಚಿಕಿತ್ಸೆ ಕೊಟ್ಟೆ ಮೇಲೆ ಹೋಗುದು. ಹಾಗೆ ಪ್ರತಿಯೊಂದು ಅಕ್ಷರವೂ ಮಂತ್ರವೇ. ಹಾಗಾಗಿ ಅಪಶಬ್ದಗಳನ್ನು ಮಾತಾಡಬಾರ್ದು. ಎಲ್ಲ ದ್ರವ್ಯಗಳು ಔಷಧವೇ. ಹಾಗಾಗಿ ಅದನ್ನು ದುರುಪಯೋಗ ಮಾಡಬಾರ್ದು. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ವೈದ್ಯರಿದ್ದಾರೆ. ವೈದ್ಯರನ್ನು ನಾವು ಒಂಥರ ದೇವರು ಅಂತಲೇ ನೋಡ್ತೀವಿ. ಇವರು ಹಾಗೆ ನೋಡೋದಾದರೆ ಪ್ರಾಣದೇವರು. ಇವರ ಹೆಸರು ಅದೇನೆ, ಡಾಕ್ಟರ್ ಪ್ರಾಣದೇವ್ ಉಪಾಧ್ಯಾಯ. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇವ್ರ ಜೊತೆ ಒಂದಿಷ್ಟು ಹೊತ್ತು ನಾವು ನಮ್ಮ ಜೀವನದ ಆಗು ಹೋಗುಗಳಲ್ಲಿ ಆಯುರ್ವೇದ ಎಷ್ಟು ಮುಖ್ಯ ಅನ್ನೋದನ್ನು ತಿಳ್ಕೊಳ್ಳುವ ಹಾಗೆ ಜೀವನದ ದಿನನಿತ್ಯದ ಶೈಲಿಯನ್ನು ಆಯುರ್ವೇದ ಹಾಗೆಯೇ ನಮ್ಮ ಜೀವನದ ದಿನನಿತ್ಯದ ನಿತ್ಯ ಕರ್ಮಗಳು ಯಾವ ರೀತಿಯಲ್ಲಿ ನಮ್ಮ ಸನಾತನ ಸಂಸ್ಕೃತಿ ಹಾಸುಹೊಕ್ಕಾಗಿದೆ, ಅದರ ಸಂಬಂಧ ಏನು ಅನ್ನೋದರ ಬಗ್ಗೆ ಕೂಡ ಮಾತಾಡೋದಕ್ಕೆ ಪ್ರಯತ್ನ ಪಡೋಣ. ನಮ್ಮ ಸಂಚಿಕೆಯನ್ನು ನಾವು ಶುರು ಮಾಡೋದಕ್ಕಿಂತ ಮೊದಲೇ ನಮ್ಮ ವಾಡಿಕೆ ಹಾಗೆ ಬಂದಿರೋದಕ್ಕೆ ನಾವು ಕೃತಜ್ಞತೆಯನ್ನು ಹೇಳ್ತಾ ನಿಮಗೆ ಭಗವದ್ಗೀತೆ ಈ ಪ್ರತಿಯನ್ನು ನೀಡ್ತಾ ಇದ್ದೇವೆ. ಈಗ ನೀವು ಪ್ರಜ್ಞಾಪರಾಧದ ಬಗ್ಗೆ ಮಾತಾಡಿರೋ ಕಾರಣ ನನಗೆ ಕುತೂಹಲ. ಕೃಷ್ಣ ಅದೇ ಪ್ರಜ್ಞಾಪರಾಧವನ್ನೇ ಮಾಡ್ತಾರೆ ಅಂತೇಳಿ ಹೇಳ್ತಾನೆ, ಅಥವಾ ನಾವು ಕೂಡ ಅದನ್ನು ನೋಡ್ತಾ ಇದ್ದೀವಿ. ನಿಮ್ಮ ಪ್ರಕಾರ ಅದೇನು ತಿಳಿದು ಅದೇ ನಾನು ಹೇಳಿದ ಹಾಗೆ ರಾತ್ರಿ ಕಂಡ ಬಾವಿಗೆ ಬೀಳ್ತೀವಿ ಅಂತ ಹೇಳಿದ್ರೆ ಆಯುರ್ವೇದ ಏನು ಹೇಳ್ತದೆ, ಧೀ ಧೃತಿ ಸ್ಮೃತಿ ವಿಭ್ರಷ್ಟ ಅಂತ. ಧೀ ಧೃತಿ ಸ್ಮೃತಿ ಅಂತ ಹೇಳಿದ್ರೆ ಅನೇಕ ವಿಚಾರ, ಕೆಲವರು ಸಾತ್ವಿಕರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಅಂದರೂ ಆ ಗೊತ್ತಿದ್ದು ಆ ತಪ್ಪುಗಳನ್ನು ಇದು ಮಾಡ್ಕೊಂಡು ಹೋಗ್ತೇವೆ. ಉದಾಹರಣೆಗೆ ಹೇಳೋದಾದರೆ, ಈಗ ನಮ್ಮ ಆಹಾರದಲ್ಲಿ ಅಂತ ಇಟ್ಕೊಳ್ಳಿ, ನಾವು ತಗೊಳ್ಳುವಂಥ ಆಹಾರ. ಈ ಆಹಾರದ ಹೇಳಬೇಕಾದ್ರೆ ಆಯುರ್ವೇದ ತುಂಬ ಒಂದು ಆಹಾರಕ್ಕೆ ಮಹತ್ವ ಕೊಡ್ತದೆ. ಅದನ್ನು ಇವತ್ತಿನ ಮಟ್ಟಿಗೆ ನಾವು ಇವತ್ತು ಅದರದ್ದೊಂದು ಆಯುರ್ವೇದ ಹೇಳುವಂಥ ಈ ಆಹಾರದ ಪದ್ಧತಿ ಏನಿದೆ ಅದರದ್ದೊಂದು 5% ಕೂಡ ನಾವು ಇವತ್ತು ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ, ಒಂದು ಆಹಾರ ಶುದ್ಧವು ಸತ್ವಶುದ್ಧಿ ಅಂತ, ಸತ್ವಶುದ್ಧವು ಧ್ರುವ ಸ್ಮೃತಿ ಅಂತ. ಯಾವತ್ತು ನಮ್ಮ ಆಹಾರ ಶುದ್ಧವಾಗ್ತದೆ ಆವಾಗ ನಮಗೆ ನಮ್ಮ ಸತ್ವ ಮೈಂಡ್ ಅನ್ನುವಂಥದ್ದು ಶುದ್ಧಿ ಆಗ್ತದೆ. ಯಾವಾಗ ನಮ್ಮ ಮೈಂಡ್ ಶುದ್ಧಿ ಇರ್ತದೆ ಆವಾಗ ಧ್ರುವ ಸ್ಮೃತಿ, ನಮಗೆ ಸ್ಮೃತಿ ಶಕ್ತಿ ಉಳ್ಕೊಳ್ತದೆ ಅಂತ. ಹಾಗಾಗಿ ಆಹಾರದ ದೃಷ್ಟಿ ಇವತ್ತಿನ ತಿನ್ನುವ ಪ್ರತಿಯೊಂದು ಆಹಾರದಲ್ಲಿಯೂ ಅದು ಕಂಡು ಬರ್ತದೆ ಅಂತ ಹೇಳಲಿಕ್ಕೆ. ನಮ್ಮ ಫೋನ್ಗಳು ಸ್ಮಾರ್ಟ್ ಆಗ್ತಿದ್ದಾವೆ, ನಾವು ಡಮ್ ಆಗ್ತಿದ್ದೇವೆ ಅಂತ ಖಂಡಿತ. ನಾವು ಚಿಕ್ಕವರಿದ್ದಾಗ ಎಷ್ಟೊಂದು ವಿಚಾರಗಳನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಓಡಾಡ್ತಿದ್ವಿ. ಈಗ ಪ್ರತಿಯೊಂದಕ್ಕೂ ಕೂಡ ಫೋನ್ ನಂಬರ್ಗಳಿರ್ಬೋದು, ಎಷ್ಟು ಕಡಿಮೆ ಆಗಿದೆ ಅಂತ ನಮ್ಗೆ ಅದರಲ್ಲಿ ಗೊತ್ತಾಗ್ತದೆ. ಯಾಕಂದ್ರೆ ನಾವು ಪೂರದಲ್ಲಿ ಈಗ ಕೆಲವು ಸಲ ನಮ್ಮ ಫೋನ್ ನಂಬರು ನಮ್ಗೆ ನೆನಪಿಲ್ಲದೆ ಇರೋ ಪರಿಸ್ಥಿತಿಗೆ ನಾವು ಈಗ ಉದಾಹರಣೆಗಳು ನೋಡ್ತೀವಿ. ನೀವು ಅದ್ರ ಆಹಾರ ಕಾರಣ ಅಂತ ಹೇಳ್ತೀರಿ, ಅಂದ್ರೆ ಅದೀಗ ಆ ಪರಿಸ್ಥಿತಿ, ಅಂದ್ರೆ ನಮ್ಮ ಲೋಕವೇ ಆ ಥರ ಬದಲಾಗಿರೋದೇ ಅದಕ್ಕೆ ಮುಖ್ಯ ಕಾರಣ. ಲೋಕವೇ ಬದಲಾಗಿದೆ. ಈಗ ಎಕ್ಸಾಂಪಲ್ಗೆ ಆಯುರ್ವೇದದಲ್ಲಿ ಆಹಾರ ಹೇಳಬೇಕಾದ್ರೆ ಆಹಾರಕ್ಕೆ ತುಂಬ ಇದುಂಟು. ಉದಾಹರಣೆಗೆ ಹೇಳಬೇಕಾದ್ರೆ, ಈಗ ಒಬ್ಬ ಮನುಷ್ಯ ಆಹಾರ, ಈಗ ನಾವು ಉದಾಹರಣೆಗೆ ಹೋಟ್ಲಲ್ಲಿ ಹೋಗ್ತೇವೆ. ಆ್ಯಕ್ಚುಲಿ ಆಯುರ್ವೇದ ಎಲ್ಲಿವರೆಗೆ ಹೇಳ್ತದೆ ಅಂತ ಸ್ವಲ್ಪ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡಿಗೂ ಆಯುರ್ವೇದ ತಗೊಂಡು ಹೋಗ್ತದೆ. ಬರೀ ನಾವು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಈ ಥರ ಆಹಾರ ಅಲ್ಲ. ಸಾತ್ವಿಕತೆ ಸ್ಟಾರ್ಟ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ ಆಹಾರಕ್ಕೆ ಕೊಡುವ ಸಂಸ್ಕಾರ. ಆಹಾರ ಸಂಸ್ಕಾರದಿಂದ ಆಯುರ್ವೇದ ಸ್ಟಾರ್ಟ್ ಆಗ್ತದೆ. ಉದಾಹರಣೆಗೆ ಹೇಳೋದಾದರೆ, ಈಗ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಒಂದು ಆಹಾರ ತಗೊಳ್ಳೋಕ್ಕಿಂತ ಮುಂಚೆ ಹಿಂದಿನ ಪದ್ಧತಿಯಲ್ಲಿ ವೈಶ್ವದೇವ ಮಾಡೋದಂತ ಒಂದು ಕ್ರಮ ಇತ್ತು.
ಬೆಂಕಿಗೆ ಯಾವ ಒಲೆಯಲ್ಲಿ ಆಹಾರ ನಿರ್ಮಾಣವಿದೆ ಅಲ್ಲಿಗೆ ಒಂಚೂರು ಆಹುತಿ ಕೊಟ್ಟು ಆಹಾರನ ಸ್ವೀಕಾರ ಮಾಡಬೇಕಂತ ಒಂದು ಪದ್ಧತಿ ಇತ್ತು. ಇದನ್ನು ಆಯುರ್ವೇದ ಕೂಡ ಉಲ್ಲೇಖ ಮಾಡ್ತದೆ. ಆಯುರ್ವೇದ ಎಲ್ಲಿವರೆಗೆ ಹೇಳ್ತದೆ ಹೇಳಿದರೆ ಹುತ್ವಾ ದತ್ವಾಚ ಯುಕ್ತಿತಃ ಅಂತ. ಅಂದರೆ ಆಹಾರ ನಿರ್ಮಾಣ ಆಗಿದೆ ಅದನ್ನು ಅಗ್ನಿಗೆ ಆಹುತಿ ಕೊಡಬೇಕು. ಆಹುತಿ ಕೊಟ್ಟ ನಂತರ ಅವ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ಆಯುರ್ವೇದ ಹೇಳ್ತದೆ ಎಲ್ಲಿ ಆಹಾರ ಮಾರ್ತಾರೋ ಅಲ್ಲಿ ಆಹಾರ ತಿನ್ನಬಾರದು ಅಂತ ಹೇಳ್ತಾರೆ. ಈಗ ಎಕ್ಸಾಂಪಲ್, ಈಗ ನಾವು ಹೇಳಿದ್ರೆ ಈಗ ಎಕ್ಸಾಂಪಲ್ ಹೋಟೆಲ್ ಫುಡ್ಡಿಗೆ ಡೈರೆಕ್ಟ್ ಆಯುರ್ವೇದ ಕಾಂಟ್ರಾ ಇಂಡಿಕೇಶನ್. ಹೋಟೆಲ್ ಫುಡ್ ಎಲ್ಲಿ ಆಹಾರ ಮಾರ್ತಾರೆ, ದುಡ್ಡಿಗಾಗಿ ಆಹಾರ ಎಲ್ಲಿ ಕೊಡ್ತಾರೆ ಅಲ್ಲಿ ಆಹಾರ ಸ್ವೀಕಾರ ಮಾಡಬಾರ್ದಂತೆ ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ನಾವು ಬೇಸಿಕಲ್ಲೇ ನಾವು ಕಾರಣ ಅಂದ್ರೆ ಏನು ಅಂತ ಹೇಳಿದ್ರೆ ಅನ್ನ ಅನ್ನುವಂಥದ್ದು, ಅನ್ನ ಅಂತ ಹೇಳಿದ್ರೆ ಅದೊಂದು ಬುದ್ಧಿಗೆ ಬೇಕಾಗುವಂಥದ್ದು ಒಂದು ಮಹತ್ವವಾದ ಒಂದು ವಸ್ತು. ಅದು ಅನ್ನ ನಮ್ಮ ಸ್ಮೃತಿಗೆ ಬೇಕಾಗುವಂಥದ್ದು. ಎಲ್ಲಿ ಆಹಾರ ಮಾರ್ತಾರೋ ಅವನಿಗೆ ಅಲ್ಲಿ ಆಹಾರ ಪಾಚಕ ಒಬ್ಬ ಇರ್ತಾನಲ್ಲ, ಆ ಪಾಚಕನ ಮನಸ್ಥಿತಿ ಸರಿ ಇರುವುದಿಲ್ಲ. ಅಡಿಗೆ ಮಾಡೋನು ಅವನು ಏನೋ ಒಂದು ಕೆಲಸಕ್ಕೆ ಒಂದಾಗಿ ಏನೋ ಮಾಡ್ತಾ ಇರ್ತಾನೆ, ಅವನಿಗೆ ಒಟ್ಟು ಅನ್ನ ಆ ಎಲ್ಲ ಅವನ ಮಾನಸಿಕ ವಿಷಯ ಏನಿರ್ತದೆ ಅದು ಆ ಅನ್ನದಲ್ಲಿ ಬಂದಿರ್ತದೆ ಅಂತ ಅದೊಂದು ಆಯುರ್ವೇದ. ಅದೇ ನಾವು ಮನೆಯಲ್ಲಿ ಆಹಾರ ನಿರ್ಮಾಣ ಮಾಡಿದರೆ ಇದು ಯಾವುದು ಬರುವುದಿಲ್ಲ. ಈಗ ನಮ್ಮ ಮನೆಯವರೋ ನಮ್ಮ ತಾಯಿಯೋ ಮಾಡ್ತಾರೆ ನಮಗೋಸ್ಕರ ಅಂತ ಹೇಳಿ ಅದನ್ನಷ್ಟು ಪರಿಶುದ್ಧವಾಗಿ ಅದನ್ನು ಮಾಡ್ತಾರೆ. ಸೊ ಅಲ್ಲಿ ಬೇಸಿಕ್ಕಿಂದ ಅದು ಸ್ಟಾರ್ಟ್ ಆಗ್ತದೆ ಅಂತ ಆಯುರ್ವೇದ ಹೇಳುವಂಥದ್ದು. ಎಲ್ಲಿ ಆಹಾರ ಮಾರ್ತಾರೋ ಅಂಥ ಜಾಗದಲ್ಲಿ ಅದು ಅವರ ಮನಸ್ಥಿತಿ ಆಹಾರದಲ್ಲಿ ಇನ್ವಾಲ್ವ್ ಆಗಿರ್ತದೆ ಅಂತ ಆಯುರ್ವೇದ ಹೇಳ್ತದೆ. ಹಾಗಾಗಿ ಅಲ್ಲಿ ಅವರು ಒಂಥರ ಬಿಸ್ನೆಸ್ ದೃಷ್ಟಿಕೋನದಿಂದನೇ ಮಾಡ್ತಾರೆ. ಹಾಗಾಗಿ ಅಂಥ ಜಾಗದಲ್ಲಿ ಆಹಾರ ತಿನ್ನಬೇಡಿ, ನಿಂತು ತಿನ್ನಬೇಡಿ, ಕೂತ್ಕೊಳ್ಳಿ. ಆಹಾರಕ್ಕೆ ತಗೊಳ್ಬೇಕಾದ್ರೆ ಕೂತು ಆಹಾರ ಸೇವನೆ. ಹೀಗೆ ಸುಮಾರು ಪದ್ಧತಿ. ಈಗ ಅಷ್ಟವಿಧ ಆಹಾರ ಆಯತನ ಅಂತ ಬರ್ತದೆ. ಅಂದ್ರೆ ಅಷ್ಟವಿಧ ಆಹಾರ ಆಯತನ ಅಂತ ಹೇಳಿದ್ರೆ ಉಷ್ಣಮಷ್ಣೀಯ, ಆಹಾರ ಬಿಸಿ ಆಗಿರ್ಬೇಕು. ಈಗ ನಾವೀಗ ಏನು ಮಾಡ್ತೇವೆ, ಇವತ್ತಿನ ಕಾಲದಲ್ಲಿ ಏನೋ ಮಾಡಿರ್ತೇವೆ, ಫ್ರಿಜ್ಜಲ್ಲಿ ಇಟ್ಟಿರ್ತೇವೆ, ಅದನ್ನು ಮತ್ತೆ ಪುನಃ ನಾಳೆ ಅದನ್ನು ಬಿಸಿ ಮಾಡ್ತೇವೆ, ಅದನ್ನೇ ಊಟ ಮಾಡ್ತೇವೆ, ಅಥವಾ ಸಾಯಂಕಾಲಕ್ಕೆ ಅದನ್ನೇ ಬಿಸಿ. ಅದು ಆಯುರ್ವೇದಕ್ಕೆ ಸ್ಟ್ರಿಕ್ಟ್ ಕಾಂಟ್ರಾಂಡಿ. ಪುನಸ್ತಪ್ತಂ ವಿಷ ಮುಚ್ಚತೆ, ಎರಡನೇ ಸಲ ಬಿಸಿ ಮಾಡಿದರೆ ಅದು ವಿಷ ಆಗ್ತದೆ, ವಿಷವೇ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಬಂತು. ಸೊ ಈಗ ನೀವು ಅಂಗಡಿಯಲ್ಲಿ ನೀವು ತಗೊಳ್ಳೋದಾದ್ರೆ ಯಾವ್ದಾದ್ರು ರೆಡಿಮೇಡ್ ಫುಡ್ ಇದ್ದದಿದ್ರೆ ಅದು ಯಾವ್ದು ಆಯುರ್ವೇದ ಪ್ರಕಾರ ಉಷ್ಣಮಷ್ಣೀಯಾದ ಕಾನ್ಸೆಪ್ಟಿಗೆ ಬರುವುದೇ ಇಲ್ಲ. ಹಾಗಾಗಿ ಮತ್ತೆ ಎರಡನೇದು ಸ್ನಿಗ್ಧಮಷ್ಣೀಯ ಆತನ. ಅದು ಆಹಾರದಲ್ಲಿ ಒಂದು ಪಸೆ ಅಂಶ ಇರಬೇಕಂತ ಹೇಳ್ತೇವೆ. ಆಹಾರದಲ್ಲಿ ಉದಾಹರಣೆಗೆ ಹೇಳಿದರೆ ಘೃತ ಅಂತ ಹೇಳ್ತೇವೆ ನಾವು. ಆಹಾರಕ್ಕೆ ಈಗ ಅನ್ನ ಏನು ಊಟ ಮಾಡೋದಿದ್ರು ಅನ್ನ ಕೊಂಚೂರು ತುಪ್ಪ ಹಾಕಿ ಊಟ ಮಾಡಬೇಕು ಅಂತ. ಈ ಚಪ್ಪೆ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡ್ಲಿಕ್ಕೆ ಬರುವುದಿಲ್ಲ ನಮಗೆ. ಅನ್ನ ಬಿಸಿ ಇದ್ದಾಗ ಮಾತ್ರ ನೀವೇನು ಬೆಳಗ್ಗೆ ಏನು ತಗೊಳ್ತಿರೋ ಅಥವಾ ಮಧ್ಯಾಹ್ನ ಏನು ಅನ್ನ ತಗೊಳ್ತೀರೋ ಅದಕ್ಕೆ ಒಂಚೂರು ತುಪ್ಪದ ಪಸೆ ಅದರಲ್ಲಿ ಇರಬೇಕು. ಸ್ನಿಗ್ಧಮಷ್ಣೀಯ ಆತ ಅಂದರೆ ಅದೇ ಉಷ್ಣಮಷ್ಣೀಯ ಸ್ನಿಗ್ಧಮಷ್ಣೀಯ. ನಂತರ ಮಾತ್ರಾವತ್ ಅಷ್ಣೀಯ ಅಂತ. ಮಾತ್ರಾವತ್ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಬೇಕು ಎಷ್ಟು ಬೇಕು ಅದನ್ನು ತಗೊಳ್ಬೇಕು. ನಮ್ಮ ಆಹಾರದ ನಮ್ಮ ಜೀರ್ಣಶಕ್ತಿಯನ್ನು ನಾವು ತಿಳ್ಕೊಂಡು ನಾವು ತಿನ್ಬೇಕು. ಹಾಗೆ ಅದು ಮಾತ್ರಾವತ್. ಅಜಲ್ಪನ್ ಮಾತಾಡಬಾರ್ದು ತಿನ್ಬೇಕಾದ್ರೆ. ಅಹಸನ್ ನೆಗಾಡಬಾರ್ದು. ತನ್ಮನಾ ಭುಂಜೀತ ಅಂತ ಅಂದ್ರೆ ಮನಸ್ಸಿಟ್ಟು ಊಟ ಮಾಡ್ಬೇಕಂತ. ಎಕ್ಸಾಂಪಲ್ ಈಗ ನೀವು ಊಟ ಮಾಡ್ಬೇಕು. ಎಷ್ಟೋ ಮನೆಯಲ್ಲಿ ನಾವು ಈಗ ನೋಡ್ತೇವೆ, ಟಿವಿ ಹಾಕೊಳ್ತಾರೆ, ಊಟ ಮಾಡ್ತಾ ಇರ್ತಾರೆ. ಅಲ್ಲಿ ಏನೋ ಒಂದು ಹೊರರ್ ಸೀನೋ ಮತ್ತೊಂದು ಏನೋ ಒಂದು ದುಃಖದ ಸೀನೋ ಬಂದಿರ್ತದೆ. ಆ ಸೀನನ್ನು ನೋಡ್ತಾ ನಾವು ಊಟ ಮಾಡಿದರೆ ನಮ್ಮ ಆ ಆಹಾರ ಅನ್ನೋದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ. ಅದು ದುಃಖಕ್ಕೆ ಅದು ಕಾರಣ ಆಗ್ತದೆ ಅಂತ. ಅದು ಬರೀ ನಮಗೊಂದು ನ್ಯೂಟ್ರಿಷನ್, ಬರೀ ಪ್ರೋಟೀನು ಕಾರ್ಬೋಹೈಡ್ರೇಟ್ ಅಂತ ಹೇಳಿ ಅಲ್ಲ. ಅದು ಆಹಾರ ಇರುವಂಥ ಬರೀ ಶರೀರಕ್ಕಾಗಿ ಅಲ್ಲ, ಅದು ಮನಸ್ಸಿಗಾಗಿ ಅಂತ ಹೇಳುವಂಥದ್ದು. ಪ್ರತಿಯೊಂದು ಹಿಂದೆಯೂ ಒಂದು ಮಾನಸಿಕ ಒಂದು ಹಿನ್ನೆಲೆಯನ್ನು ಇಟ್ಕೊಂಡೇ ಆಯುರ್ವೇದ ಎಲ್ಲದೂ ಹೊರಟಿದೆ ಅಂತ. ಈಗ ಹಾಗಿದ್ರೆ ನಿಮ್ಮ ಪ್ರಕಾರ ಆಹಾರವನ್ನ ಒಂದು ಶರೀರಕ್ಕಾಗಿ ಮತ್ತು ಸಂತೋಷಕ್ಕಾಗಿ ತಿನ್ನೋದು ಅಂತ ಆಗ್ತಿದೆ? ಹೌದು, ಶರೀರಕ್ಕಾಗಿ ಮತ್ತು ಮನಸ್ಸಿಗಾಗಿ ಅಲ್ಲ ಈಗ ಆಗ್ತಿರೋದು. ಈಗ ಬರೀ ಅದು ನಾವು ಬರೀ ಒಂದು ನಾಲಿಗೆ ರುಚಿಗೋಸ್ಕರ ಆಹಾರ ಆಗ್ತಾ ಇದೆ ಹೊರತು ಅದರಿಂದ ನಮ್ಮ ಶರೀರದ ದಾಢ್ಯತೆ ಬಿಡಿಸುವಂತದ್ದು, ಇಷ್ಟು ಕ್ಯಾಲರಿ ಅಷ್ಟಕ್ಕೆ ಆಗ್ತಾ ಇದೆ. ಅದು ಮಾನಸಿಕವಾಗಿ ಅದು ನಮ್ಗೆ ಅದು ಇಂಪ್ಯಾಕ್ಟಿಗೆ ನಾವು ಅದು ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತೆಲ್ಲ ಅಷ್ಟು ಲೈಫಲ್ಲಿ ಅಷ್ಟು ಸ್ಟ್ರೆಸ್ ಇದೆಲ್ಲ. ಉದಾಹರಣೆಗೆ ಹೇಳೋದಾದ್ರೆ ಹಿಂದಿನ ಕಾಲದಲ್ಲಿ ಹೇಗಿತ್ತಂತ ಹೇಳಿದ್ರೆ ಒಂದು ಮಧ್ಯಾಹ್ನದಲ್ಲಿ ಒಂದು ಆಯುರ್ವೇದ ಪ್ರಕಾರ ಅನ್ನ ಕಾಲ ಎರಡೇ. ನೀವೀಗ ಸಾಮಾನ್ಯ ಒಂದು ಈ ಉಡುಪಿ ಒಂದು ಈ ಪರಂಪರೆಯಲ್ಲಿ ಬಂದರೆ ಈ ಒಂದು ಕೃಷ್ಣ ಮಠದ ನೀವು ಊಟದ ಟೈಮ್ ನೋಡಿ, ಸ್ವಲ್ಪ ಬೇಗ ಊಟ. ಸಾಮಾನ್ಯ ಒಂದು 11:30-12 ಗಂಟೆಗೆ ಹಾಗೆ ಊಟದ ವ್ಯವಸ್ಥೆ ಇರ್ತದೆ. ಮತ್ತು ಆಯುರ್ವೇದ ಪ್ರಕಾರ ಅನ್ನ ಕಾಲ ಎರಡೇ. ಒಂದು ಈಗ ಬ್ರೇಕ್ಫಾಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಆಯುರ್ವೇದದಲ್ಲಿ. ಬಟ್ ಈಗಿನ ಸಮಾಜ ಅದಕ್ಕೆ ಅಳವಡಿಸ್ಕೊಂಡು ಹೋಗಿದೆ, ಅದೀಗ ಬಂದ್ಬಿಟ್ಟಿದೆ. ಬಟ್ ವಾಸ್ತವಿಕವಾಗಿ ಅನ್ನದ ಸಮಯ ಅಂತ ಹೇಳುವಂಥದ್ದು
ಪಿತ್ತ ಸಂಚಯ ಆಗುವ ಕಾಲ, ಅಂದರೆ ಸೂರ್ಯನ ತಾಪ ಏರುವ ಟೈಮಲ್ಲಿ ನಾವು ಅನ್ನ ತಗೊಳ್ಬೇಕಂತ ಪಿತ್ತ ಪ್ರಕೋಪ ಅಂದರೆ ಪಿತ್ತ ಜಾಸ್ತಿ ಆದ್ಗಳು ಊಟ ಮಾಡುವಂಥದ್ದಲ್ಲ, ಪಿತ್ತ ಸಂಚಯ ಆಗಬೇಕಾದ್ರೆ ಊಟ ಮಾಡ್ಬೇಕಂತ. ಸೊ ಅದು ಐಡಿಯಲ್ ಟೈಮ್. ಆ ಟೈಮಲ್ಲಿ ಕೂತು ನಾವು ಆಹಾರ ಸ್ವೀಕಾರ ಮಾಡಿದರೆ ಅದು ನಮ್ಮ ದೇಹಕ್ಕೂ ಒಳ್ಳೆಯದು, ನಮ್ಮ ಮನಸ್ಥಿತಿಗೂ ಒಳ್ಳೆಯದು ಅಂತ. ಎರಡನೇ ಹೊತ್ತು ಸೂರ್ಯಾಸ್ತ ಆದ ನಂತರ, ಸೂರ್ಯಾಸ್ತ ಆಗಿ ಒಂದೂವರೆ ಗಂಟೆಯಲ್ಲಿ ನಾವು ರಾತ್ರಿ ಅನ್ನ ಕಾಲ ಅಂತ, ಎರಡನೇ 7-8 ಗಂಟೆ ಒಳಗೆ ಊಟ ಮಾಡಬೇಕು, ಮುಗಿದು ಬಿಡ್ಬೇಕಂತ. 6:30ಗೆ ಹಾಗೆ ಸೂರ್ಯಾಸ್ತ ಆದ್ರೆ ಒಂದು 7:30 ಒಳಗೆ ನಮ್ಮದೆಲ್ಲ ಮುಗಿಬೇಕಂತ. ಅದು ನಿಜವಾದ ಒಂದು ಸಮಯ, ಅನ್ನಕ್ಕೆ ಸಮಯ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ 2 ಅನ್ನ ಕಾಲದಲ್ಲಿ ಬಿಟ್ಟು ಬೇರೆ ತಗೊಳ್ಬಾರದು ಅಂತ. ಅಂದ್ರೆ ಈಗ ಸಾಮಾನ್ಯ ಈಗ ನೀವು ಹೇಳಿದ ಒಂದು ಹೈ ಟೀ ಅಂತ ಇರ್ತದೆ, ಮಧ್ಯಾಹ್ನಕ್ಕೊಂದು ಹೈ ಟೀ ಅಂತ. ಈಗ ಲಂಚು ಅಲ್ಲ, ಬ್ರೇಕ್ಫಾಸ್ಟ್ ಅಲ್ಲ, ಬ್ರೆಂಚ್ ಅಂತ ಸ್ಟಾರ್ಟ್ ಆಗಿದೆ. ಇದು ಯಾವ ಕಾನ್ಸೆಪ್ಟು ಆಯುರ್ವೇದದಲ್ಲಿಲ್ಲ. ಆಯುರ್ವೇದದಲ್ಲಿದ್ದು 2 ಅನ್ನ ಕಾಲ, ಅದು ಬಿಟ್ಟರೆ ಇದು ಮಧ್ಯೆ ಮಧ್ಯೆ ತಿಂತಾ ಇರಬೇಕು ಚೂರು ಚೂರು, ಆ ಕಾನ್ಸೆಪ್ಟೇ ಇಲ್ಲ. ಈಗ ಸಂಜೆ ಹೊತ್ತು ಸ್ನ್ಯಾಕ್ಸು, ಟೀ ಕುಡಿತೇವೆ, ಆ ಕಾನ್ಸೆಪ್ಟ್ ಆಯುರ್ವೇದದಲ್ಲಿ ಬರೋದೇ ಇಲ್ಲ. ಅದೆಲ್ಲ ನಾವು ಈಗೀಗ ನಾವು ಸೇರಿಸ್ಕೊಂಡುವಂತ. ಬಟ್ ಇವತ್ತಿನ ಕಾಲದಲ್ಲಿ ಇದು ಎಷ್ಟು ಪ್ರಾಕ್ಟಿಕಲ್ ಅಲ್ಲ. ನಾವೀಗ ಮಾಡ್ಲಿಕ್ಕೆ ಹೋದ್ರೆ ನಾವದು ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ ಆಗ್ತದೆ. ಎಕ್ಸಾಂಪಲ್ ಈಗ ನಾನು ಹೇಳೋದಾದ್ರೆ, ಈಗ ಉದಾಹರಣೆಗೆ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ, ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಬೇಕಾಗ್ತದೆ. ಸೊ ಆ ಹೆವಿ ಬ್ರೇಕ್ಫಾಸ್ಟ್ ಆಗುವ ಬದಲು ಸ್ವಲ್ಪ ಮಟ್ಟಿಗೆ ಆದರೂ ಒಂದು ಆಹಾರ ಸ್ವೀಕಾರ ಮಾಡಿ ಹೋಗುವಂಥದ್ದು. ಮತ್ತು ರಾತ್ರಿ ಊಟವನ್ನು ನಾವು ಟೈಮಿಗೆ ಸರಿಯಾಗಿ ಮಾಡ್ಲಿಕ್ಕಾಗ್ತದೆ. ಮಧ್ಯಾಹ್ನದ್ದೊಂದು ಚೂರು ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಬಟ್ ಸುಮಾರು ಮಟ್ಟಿಗೆ ನಾವು ಅದನ್ನು ಮಾಡ್ಲಿಕ್ಕಾಗ್ತದೆ. ಈ ಮಧ್ಯೆ ಮಧ್ಯೆ ತಿನ್ನುವಂಥದ್ದು ಅದನ್ನು ನಾವು ಅವಾಯ್ಡ್ ಮಾಡಲೇಬೇಕು. ಉದಾಹರಣೆಗೆ ಈಗ ಸಂಧ್ಯಾಕಾಲದಲ್ಲಿ ಆಹಾರ ಸ್ವೀಕಾರ ನಿಷಿದ್ಧ ಅಂತ ಉಂಟು. ಈಗ ಸೂರ್ಯೋದಯ ಆಗುವ ಟೈಮ್ ಅಥವಾ ಸೂರ್ಯಾಸ್ತ ಆಗುವ ಸಮಯ, ಇದರಲ್ಲಿ ಆಯುರ್ವೇದ ನಿಷಿದ್ಧ ಅಂತ ಹೇಳ್ತಾರೆ. ಕಾರಣ ಏನಂತ ಹೇಳಿದ್ರೆ, ಈ ಸಂಧಿಕಾಲ ಅಂತ ಬರ್ತದೆ. ಸಂಧಿಕಾಲ ಅಂತ ಹೇಳಿದ್ರೆ 2, ಒಂದು ದಿನದಲ್ಲಿ ಕೆಲವು ಸಂಧಿಕಾಲ ಅಂತ ಬರ್ತದೆ. ಉದಾಹರಣೆಗೆ ಹೇಳೋದಾದ್ರೆ, ಬೆಳಿಗ್ಗಿನ ಜಾವ ಸೂರ್ಯೋದಯ ಆಗುವಂಥದ್ದು, ಅಲ್ಲಿ ದೇಹದಲ್ಲಿ ಸ್ವಲ್ಪ ದೇಹದ ಧಾತುಗಳಂತ ಹೇಳ್ತೇವೆ, ಬಾಡಿ ಟಿಶ್ಯೂಸ್, ಅವುಗಳೆಲ್ಲ ಸ್ವಲ್ಪ ವೀಕ್ ಇರ್ತವೆ. ಅಗ್ನಿ ಸ್ವಲ್ಪ ಮಾಂದ್ಯ ಇರ್ತದೆ, ಅಗ್ನಿ ಬಲ ಸ್ವಲ್ಪ ಕಮ್ಮಿ ಇರ್ತದೆ. ಅಂಥ ಸಮಯದಲ್ಲಿ ನಾವು ಹಾಕಬಾರ್ದಂತ. ಅದು ಒಂದು ಅಜೀರ್ಣ ಆಗುವ ಸಾಧ್ಯತೆ ಇರ್ತದಂತ. ಎರಡನೇದು ಮುಖ್ಯ ವಿಚಾರ ಏನಂತ ಹೇಳಿದ್ರೆ, ಈ ಸಂಧ್ಯಾಕಾಲ ಅಂತ ಹೇಳಿದ್ರೆ, ಈ ಉದಾಹರಣೆಗೆ ಬೆಳಗಿನ ಹೊತ್ತು ಬ್ರಹ್ಮ ಮುಹೂರ್ತ ಅಂತ ಹೇಳ್ತೇವೆ. ಅದು ಸ್ಪೆಸಿಫಿಕ್ ಆಗಿ ನಮ್ಮ ಮನಸ್ಸಿಗೆ ಇರುವ ಸಮಯ, ಅದು ಮೆಡಿಟೇಷನ್ ಅಥವಾ ಧ್ಯಾನಕ್ಕಿರುವ ಸಮಯ. ಬ್ರಹ್ಮ ಮುಹೂರ್ತ ಅಂತ ಹೇಳಿ ಬ್ರಹ್ಮ ಇತಿ ಜ್ಞಾನಂ ಅಂತ ಹೇಳ್ತಾರೆ. ಜ್ಞಾನ ಪಡಲಿಕ್ಕಿರುವಂತಹ ಸಮಯದಲ್ಲಿ ನೀವು ಆಹಾರ ಹಾಕುವುದು ಸರಿಯಾಗುವುದಿಲ್ಲ. ಆವಾಗ ಏನಾಗ್ತದೆ, ಅದನ್ನು ಜೀರ್ಣ ಮಾಡಲಿಕ್ಕೆ ನಮ್ಮ ದೇಹದ ಹಾರ್ಟ್ ಪೂರ ರಕ್ತ ಸಂಚಾರವನ್ನು ಇಲ್ಲಿಗೆ ಕಳಿಸ್ತದೆ, ಇಲ್ಲಿಗೇನು ಸರ್ಕ್ಯುಲೇಷನ್ನೇ ಆಗುವುದಿಲ್ಲ. ಹಾಗಾಗಿ ಇದರ ಪವರ್ ಕಮ್ಮಿ ಆಗ್ತದೆ. ಹಾಗಾಗಿ ಸಂಧ್ಯಾಕಾಲದಲ್ಲಿ ತಗೊಳ್ಬಾರದು. ಈಗ ಅದೇ ರೀತಿ ಸಾಯಂಕಾಲವೂ ಹಾಗೆ. ಈಗ ಸಾಯಂಕಾಲ ಸಾಮಾನ್ಯ ಎಲ್ಲರೂ ಒಂದು ಟೀ ಅಂತ ಹೇಳಿ ಒಂದು 6 ಗಂಟೆ ಟೈಮಿಗೆ ತಗೊಳ್ತಾರೆ. ಸಂಪೂರ್ಣ ನಿಷಿದ್ಧ, ಅದು ತಗೊಳ್ಳುವ ಹಾಗೆ ಇಲ್ಲ. ಹಾಗಾಗಿ ಸಂಧ್ಯಾಕಾಲ ಅನ್ನೋದು ಅಷ್ಟು ಮಹತ್ವದ್ದು. ಆ ಟೈಮಲ್ಲಿ ನಾವು ಎಲ್ಲ ವ್ಯವಹಾರವನ್ನು ಬಿಟ್ಟು ಸ್ವಲ್ಪ ಏಕಾಗ್ರತೆ ಕಡೆ ವಹಿಸಿದರೆ ಅವಾಗ ತುಂಬ ನಮಗೆ ಆರೋಗ್ಯಕ್ಕೆ ಪುಷ್ಟಿ ಕೊಡ್ತದೆ ಅಂತ ಹೇಳ್ತದೆ. ಇದೇ ಕಾರಣಕ್ಕೇನೆ ಆ 3 ಹೊತ್ತಲ್ಲೂ ಕೂಡ ಸಂಧ್ಯಾ ವಂದನೆಯನ್ನು ಕೂಡ ಮಾಡಬೇಕು ಅಂತ ಹೇಳೋರು ಅಂತದ್ದು. ಈ ಉದಾಹರಣೆಗೆ ಹೇಳೋದಿದ್ರೆ, ಈಗ ಬ್ರಹ್ಮ ಮುಹೂರ್ತ ಅಂತ ಹೇಳಿದರೆ, ಒಂದು ದಿನದಲ್ಲಿ ಒಂದು ಸಾಮಾನ್ಯ ಒಂದು 15 ಮುಹೂರ್ತ ಅಂತ ಬರ್ತದೆ. ಆ ರಾತ್ರಿಯ ಕೊನೆಯ ಮುಹೂರ್ತಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೆಸರು. ಅಂದರೆ ಸೂರ್ಯೋದಯಕ್ಕಿಂತ ಒಂದು 40 ನಿಮಿಷ ಮುಂಚಿನ ಮುಹೂರ್ತಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರಿತೇವೆ. ಆ ಬ್ರಹ್ಮ ಮುಹೂರ್ತ ಅಂತ ಹೇಳಿದರೆ ಬ್ರಹ್ಮ ಇತಿ ಜ್ಞಾನಂ ಅಂತ, ಅಂದರೆ ಜ್ಞಾನ ಪಡೀಲಿಕ್ಕೋಸ್ಕರ ಇರುವಂತಹ ಮುಹೂರ್ತ ಅಂತ. ಅದೀಗ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂತ, ಆ ಸಮಯದಲ್ಲಿ ಅವರು ಅಧ್ಯಯನೋ ದೇವರ ಪೂಜೆಯೋ ಏನೋ ಒಂದು ಮಾಡ್ತಿದ್ರು, ಅಥವಾ ವಿದ್ಯಾರ್ಥಿಗಳಾದರೆ ಅವರು ಅಧ್ಯಯನ ಮಾಡ್ತಿದ್ರು, ಓದ್ತಿದ್ರು. ಈ ಸಮಯದಲ್ಲಿ ಅದನ್ನು ಆ ರೀತಿ ಅವರು ಉಪಯೋಗಿಸ್ಕೊಳ್ತಾ ಇದ್ರು. ಅದು ಇವತ್ತಿನ ವಿಜ್ಞಾನಕ್ಕೂ ಅದು ತುಂಬ ಸೈಂಟಿಫಿಕ್ ಅಂತ ಹೇಳ್ಬೋದು. ಹೇಗೆ ಅದನ್ನು ಉದಾಹರಣೆಗೆ ಹೇಳ್ತೇನೆ ನಿಮಗೆ. ಉದಾಹರಣೆ, ನಮ್ಮ ದೇಹದಲ್ಲಿ ಒಂದು ಮೆಲಟೋನಿನ್ ಅಂತ ಹೇಳಿ ಒಂದು ಹಾರ್ಮೋನ್ ಇದೆ. ಆ ಮೆಲಟೋನಿನ್ ಅನ್ನೋ ಹಾರ್ಮೋನ್ ಅದು ಮೆದುಳಿಂದ ಬಿಡುಗಡೆ ಆಗುವಂಥ ಅದೊಂದು ಹಾರ್ಮೋನ್, ಅದೊಂದು ಸ್ರಾವ. ಆ ಸ್ರಾವದ ಮುಖ್ಯ ಕೆಲಸ ಏನಂತ ಹೇಳಿದರೆ, ಆ ಸ್ರಾವ ಬಿಡುಗಡೆ ಆದಾಗ ನಮಗೆ ಗಾಢ ನಿದ್ರೆ ಬರ್ತದೆ. ನೀವು ಅಬ್ಸರ್ವ್ ಮಾಡಿ ನೋಡಿರ್ಬೋದು, ಬೆಳಗಿನ ಜಾವದ ನಿದ್ರೆ ಭಾರಿ ಡೀಪ್ ಸ್ವೀಟ್ ನಿದ್ರೆ, ಅರ್ಥ ಆಯ್ತಾ? ಸೊ ಆ ಟೈಮಲ್ಲಿ ನಾವು ಫೋರ್ಸ್ಫುಲಿ ಎದ್ದು ಬಿಟ್ಟರೆ, ನಿದ್ರೆ ಮಾಡೋದನ್ನು ಬಿಟ್ಟು ಆ ಟೈಮಲ್ಲಿ ಎದ್ದು ನಾವು ಧ್ಯಾನಕ್ಕೋ ಅಥವಾ ಯಾವುದಕ್ಕಾದ್ರೂ ನಾವು ಒಳ್ಳೆಯ ವರ್ಕಿಗೆ ಯೂಸ್ ಮಾಡಿದರೆ, ಅದೇ ಹಾರ್ಮೋನು ನಿದ್ರೆ ಮಾಡಿಸುವ ಬದಲು ನಮ್ಮ ಸ್ಮೃತಿಗೆ ಕಾರಣ ಆಗ್ತದೆ, ನಮ್ಮ ಮೆಮರಿಗೆ ಕಾರಣ ಆಗ್ತದೆ. ಸೊ ಇವತ್ತು ವಿಜ್ಞಾನ ಏನು ಹೇಳ್ತದೆ ಕೇಳಿದರೆ, ಬೆಳಗಿನ ಮುಹೂರ್ತದಲ್ಲಿ ಸಾಮಾನ್ಯ ಯಾರು ಹೇಳ್ತಾರೆ ಒಂದು 4:15 ಆ ಸಮಯದಲ್ಲಿ ಎದ್ದು ನೀವು ಯೋಗಾಸನ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು, ಜಪ ಅನುಷ್ಠಾನ ಮಾಡೋರಿದ್ರೆ ಅದನ್ನು ಮಾಡ್ಬೋದು, ವಿದ್ಯಾರ್ಥಿಗಳು ಅಧ್ಯಯನ ಮಾಡೋದು,
ಅಂಥದ್ದು ಮಾಡೋದ್ರಿಂದ ಇವತ್ತು ವಿಜ್ಞಾನ ಏನು ಹೇಳ್ತದೆ, ಈ ಅಲ್ಝೈಮರ್ಸ್ ಅಂತ ಏನು ಹೇಳ್ತೀವಲ್ಲ, ಡಿಮೆನ್ಷಿಯಾ, ಅಲ್ಝೈಮರ್ಸ್, ಮರೆವು ಕಾಯಿಲೆ, ಅದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಇವತ್ತು ವಿಜ್ಞಾನ ಅದನ್ನು ಪ್ರೂವ್ ಮಾಡ್ತಾ ಉಂಟು. ನಮ್ಮ ಪ್ರಾಚೀನರು ಅದನ್ನೇ ಇನ್ನೊಂದು ಭಾಷೆಯಲ್ಲಿ ಹೇಳಿದ್ರು, ಬ್ರಹ್ಮೇತಿ ಜ್ಞಾನಂ ಅಂತ ಹೇಳಿದ್ರು. ನಿಮ್ಮ ಮೆಮರಿಗೆ ಅದು ಇಂಪಾರ್ಟೆಂಟ್ ಅಂತ. ಹಾಗೆ ಅದು ನಾವು ನಿದ್ರೆ ಮಾಡಿ ಅದು ನಾವು ನಿದ್ರೆಯಲ್ಲೇ ಕಳೆದು ಬಿಡ್ತೇವೆ. ಆ ಹಾರ್ಮೋನಿನ ನಮ್ಗೆ ಏನು ಅಡ್ವಾಂಟೇಜ್ ಇದೆ ಅದು ನಮ್ಗೆ ಸಿಕ್ಕುದಿಲ್ಲ ಅಂತ. ಈಗ ಇದ್ರ ಬಗ್ಗೆ ಸೈಂಟಿಫಿಕಲಿ ಸ್ಟಡಿ ಆಗಿ ಈ ತರ ಆಗಿದೆ ತುಂಬಾ ಸ್ಟಡಿ ಇನ್ನೂ ಆಗ್ತಾ ಉಂಟು. ಈ ಉದಾಹರಣೆಗೆ ಹೇಳುವುದಾದ್ರೆ ಈ ಮೆಲಟೋನಿನ್ ಅನ್ನುವಂಥ ಏನೇನು ಈಗ ಹಾರ್ಮೋನ್ ಹೇಳಿದೆ, ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು. ನೀವು ಅದನ್ನು ವರ್ಡ್ ಮೂಲಕ್ಕೆ ಹೋದ್ರೆ ಅದು ಗ್ರೀಕ್ ಶಬ್ದ. ಮೆಲಟೋನಿನ್ ಅನ್ನು ಮೂನಿಗೆ ಸಂಬಂಧಪಟ್ಟ ಶಬ್ದ. ಅರ್ಥ ಆಯ್ತಾ? ಸೊ ಆ ಚಂದ್ರ ಮನಸ್ಸಿಗೆ ಕಾರಣ ಅಂತ ಹೇಳ್ತಾರೆ. ಅದು ಒಂದು. ಆ ಮೆಲಟೋನಿನ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಅದು ನಮ್ಮ ದೇಹದಲ್ಲಿ ಆ ಬೆಳಗಿನ ಜಾವ ಎದ್ದಾಗ ನಮ್ಮ ದೇಹದಲ್ಲಿ ಅದು ಏನು ಮಾಡ್ತದೆ ಅಂದ್ರೆ, ಅದು ಸೆರೆಟೋನಿನ್ ಅಂತ ಹೇಳಿ ಇನ್ನೊಂದು ಹಾರ್ಮೋನ್ ಉತ್ಪತ್ತಿಗೆ ಅದು ಕಾರಣ ಆಗ್ತದೆ. ಸೆರೆಟೋನಿನ್ ಅಂತ ಸೂರ್ಯನಿಗೆ ಸಂಬಂಧಪಟ್ಟದ್ದು. ಆ ಸೂರ್ಯನಿಗೆ ಸಂಬಂಧಪಟ್ಟ ಹಾರ್ಮೋನ್ ಸೆರೆಟೋನಿನ್ ಅದು ಏನು ಮಾಡ್ತದೆ ಅಂತ ಹೇಳಿ, ನಮ್ಮ ದೇಹವನ್ನು ರೋಗ ಬರದೇ ಇದ್ದ ಹಾಗೆ ನಮ್ಮ ಇಮ್ಯುನಿಟಿ ಪವರನ್ನು ಅದು ಜಾಸ್ತಿ ಮಾಡ್ತದೆ. ಸೊ ಸೆರೆಟೋನಿನ್ ಅನ್ನುವಂಥದ್ದು ದೇಹಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರೆ, ನಮ್ಮ ಸ್ವಾಸ್ಥ್ಯ ಇರ್ಬೋದು, ದೇಹದ ರಕ್ತ ಬಲ ಇರ್ಬೋದು, ಅಥವಾ ನಮ್ಮ ಅಂಗಾಂಗಗಳ ಬಲ ಇರ್ಬೋದು, ಅದನ್ನೆಲ್ಲ ಸೆರೋಟೋನಿನ್, ಜೀರ್ಣಶಕ್ತಿ ಪ್ರಕ್ರಿಯೆ, ಅದನ್ನೆಲ್ಲ ಸೆರೋಟೋನಿನ್ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಹಿಂದಿನವರು ಏನು ಹೇಳಿದರು, ಆರೋಗ್ಯಂ ಭಾಸ್ಕರಾದ್ ಇಚ್ಛೇತ್ ಅಂತ. ನಮ್ಮ ದೇಹದ ಆರೋಗ್ಯ ಬೇಕಿದ್ರೆ ನಾವು ಸೂರ್ಯನನ್ನು ಉಪಾಸನೆ ಮಾಡಬೇಕಂತ ಹೇಳಿ. ಅಥವಾ ನೀವು ಅದೇ ಸೆರೋಟೋನಿನ್ ಸರಿ ಪ್ರಮಾಣದಲ್ಲಿ ಉತ್ಪತ್ತಿ ಆದರೆ ನಮಗೆ ಯಾವುದೇ ಒಂದು ಹೃದ್ರೋಗಗಳು ಬರೋದಿಲ್ಲ ಅಂತ. ಹೃದ್ರೋಗವನ್ನು ತಡೆಗಟ್ಟಬೇಕಾದ್ರೆ ನಮಗೆ ಸೆರೋಟೋನಿನ್ ಎನ್ನುವ ಹಾರ್ಮೋನಿನ ಬಲ ತುಂಬ ಇರಬೇಕಂತ ಹೇಳಿದ್ರು. ನೀವು ವೇದದಲ್ಲಿ ಹೋದರೆ ಹೃದ್ರೋಗಂ ಮಮ ಸೂರ್ಯ ಹರಿಮಾಣಂಚನಾಶಯ ಅಂತ ಸೂರ್ಯ ಸೂಕ್ತದಲ್ಲಿ ಬರ್ತದೆ. ಸೂರ್ಯ ಹೃದ್ರೋಗವನ್ನು ಪರಿಹಾರ ಮಾಡ್ತಾನೆ ಅಂತ ವೇದದಲ್ಲಿ ಬರ್ತದೆ. ಸೊ ನೀವು ಕರೆಕ್ಟಾಗಿ ಆ ಬ್ರಹ್ಮ ಮುಹೂರ್ತದಲ್ಲಿದ್ದರೆ ನಮಗೆ ಮೆಲೆಟೋನಿನ್ ತುಂಬ ಸಿಗ್ತದೆ. ಸೊ ಮೆಲೆಟೋನಿನಿಂದಾಗಿ ನಮ್ಮ ಮನಸ್ಸಿನ ಸ್ಥಿತಿ ಸ್ಥಿರವಾಗ್ತದೆ. ಆ ಟೈಮಲ್ಲಿದ್ದರೆ ಆ ಮೆಲೆಟೋನಿನ್ ಅನ್ನುವಂಥದ್ದು ಸೆರೆಟೋನಿನ್ನನ್ನು ಅದು ಉತ್ಪಾದನೆ ಮಾಡ್ತದೆ. ಅದರಿಂದ ನಮ್ಮ ದೈಹಿಕ ಆರೋಗ್ಯ, ಹೃದಯ ಆರೋಗ್ಯ ಎಲ್ಲದೂ ಒಳ್ಳೆಯದು ಸಿಗ್ತದೆ. ಹಾಗೆ ಒಂದು ತಿಂಗಳಿಷ್ಟು ಅದರ್. ಸೊ ಆ ಟೈಮಲ್ಲಿ ನಾವು ಎದ್ದು ಬಿಟ್ಟರೆ ನಮ್ಮ ಇಡೀ ಒಂದು ಆರೋಗ್ಯ ನಮ್ಮ ಕೈಗೆ ಸಿಗ್ತದೆ ಅಂತ. ಸೊ ಹೀಗೆ ಅದು ಹಿಂದಿನವರು ಏನು ಪ್ರಾಚೀನರು ಹೇಳಿದ್ದಾರೆ, ಈ ವೇದ ಉಪನಿಷತ್ತು ಅದನ್ನೇ ಆಯುರ್ವೇದ ಹೇಳಿದೆ, ಅದನ್ನೇ ಇವತ್ತು ವಿಜ್ಞಾನವೂ ಅದನ್ನು ಇವತ್ತು ಒಪ್ಕೊಳ್ತಾ ಉಂಟು ಅಂತ ಹೇಳಬೇಕಾಗ್ತದೆ. ಆದರೆ ಈ ಬೆಳಗ್ಗೆ ಎದ್ದೇಳೋದು ಅನ್ನೋದೇ ತುಂಬ ಅಂದರೆ ಅಭ್ಯಾಸ, ತುಂಬಾನೇ ಅದನ್ನೇ ಕೃಷ್ಣ ಹೇಳಿದ ಅಭ್ಯಾಸ ಅಂತ. ಅಭ್ಯಾಸ ಮಾಡ್ಬೇಕು. ಅದು ಒಂದು ಸಲ ನಮ್ಗೆ ಅಭ್ಯಾಸ ಆದರೆ ಮತ್ತೆ ನಮಗೆ ಅಲ್ರಾಮ್ ಏನು ಬೇಡ. ಆ ಟೈಮಲ್ಲಿ ನಮ್ಗೆ ಎಚ್ಚರ ಆಗ್ಲಿಕ್ಕೆ ಸಾಕ್ತದೆ. ಅದೊಂದು ದೇಹದಲ್ಲಿ ಒಂದು ಸಿರ್ಕ್ಯಾಡಿಯನ್ ರಿದಮ್ ಅಂತ ಹೇಳಿರ್ತದೆ, ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳಿರ್ತದೆ. ಅದೇ ಸ್ಟಿಮ್ಯುಲೇಟ್ ಮಾಡ್ತದೆ. ಆ ಟೈಮಿಗೆ ಸರಿಯಾಗಿ ನಮ್ಗೊಂದು 11 ಆಗಬೇಕು, ನಮ್ಮ ನಿದ್ರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಆ ಬೆಳಗಿನ ಟೈಮಲ್ಲಿ ನಮಗೆ ಏಳ್ಲಿಕ್ಕೆ ಆಗ್ತದೆ. ಬಟ್ ಆ ಇಡೀ ಆಯುರ್ವೇದ ನಿಂತದ್ದೇ ಇದರಿಂದೇ, ಅಲ್ಲಿಂದೇ ನಾವು ಶುರು ಮಾಡ್ಬೇಕು. ಆದ್ರೆ ಈ ಸೈಕಲ್ ಅನ್ನ ಸರಿ ಮಾಡೋದ್ರಲ್ಲಿ ನಾವು ಸೈಕಲ್ ಹೊಡಿತಾ ಇದ್ರೆ ಅದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಇನಿಷಿಯಲ್ ಡೇಸ್ ಅಲ್ಲಿ, ಬಿಕಾಸ್ ತುಂಬಾ ಸಲ ಪ್ರಯತ್ನ ಪಟ್ಟು ಅದರಲ್ಲಿ ಏನ್ ಹೇಳೋದು ಫೇಲ್ ಆದ ಅನುಭವವನ್ನು ಇಟ್ಕೊಂಡು ಹೇಳ್ತಾ ಇರೋದು ನಾನು. ಅದು ನಿಮ್ಗೆ ಇನಿಷಿಯಲ್ ಡೇಸ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲ ಒಂದು 2 ತಿಂಗಳು 3 ತಿಂಗಳು ಒಂದೇ ಟ್ರ್ಯಾಕ್ ಅಲ್ಲಿ ಹೋಗಿ ಖಂಡಿತ ಆಗ್ತದೆ. ಅಲ್ಲ, ಒಂದೇ ಟ್ರ್ಯಾಕ್ ಅಲ್ಲಿ ಹೋಗುತ್ತೆ. ಒಂದ್ ದಿವಸ ಮಿಸ್ ಆದ್ರೆ ಮತ್ತೆ ಮಿಸ್ ಆಗ್ತಾ ಹೌದು, ಅದು ಹಾಗೆ, ಅದು ಎಲ್ರಿಗೂ ಹಾಗೆ. ಅಲ್ಲ, ಅದಕ್ಕೆ ಏನು ಪರಿಹಾರ? ಅದಕ್ಕೆ ಏನು ಪರಿಹಾರ ಅಂತ ಹೇಳಿದ್ರೆ, ಅದಕ್ಕೆ ಮತ್ತೆ ಪುನಃ ನಾವು ಆಹಾರದ ಕಾನ್ಸೆಪ್ಟಿಗೆ ಬರಬೇಕು. ಎಕ್ಸಾಂಪಲ್ ಈಗ ನೈಟ್ ಫುಡ್, ಈಗ ನಾನು ಆಗ ಹೇಳಿದೆ, ನೈಟ್ ಫುಡ್ 2ನೇ ಅನ್ನ ಕಾಲದಲ್ಲಿ ಏನು ನಾವು ತಗೊಳ್ತೇವೆ ಅಲ್ಲಿ ವ್ಯತ್ಯಾಸ ಆದದ್ದಿದ್ರೆ, ಅಲ್ಲಿ ವ್ಯತ್ಯಾಸ ನಮ್ಮ ಲೇಟ್ ಫುಡ್ ಆದ್ರೆ ನಮ್ಮ ಪುನಃ ಬೆಳಿಗ್ಗೆ ಏಳ್ಲಿಕ್ಕೆ ಆಗುದಿಲ್ಲ. ಸೊ ಅದನ್ನ ನಾವು ಅದು ನೋಡ್ಕೊಳ್ಬೇಕು. ಸೊ ಅನ್ನ ಕಾಲವನ್ನು ನೋಡ್ಕೊಬೇಡಿ. ರಾತ್ರಿ ಆಹಾರ ತುಂಬಾ ಮುಖ್ಯ. ರಾತ್ರಿ ಆಹಾರ ಉಂಟಲ್ಲ, ಅದನ್ನ ನಾವು ಸರಿಯಾಗಿ ಮಾಡಿದ್ರೆ ನಮ್ಗೆ ಬೆಳಗಿನದ್ದು ಅದು ಕರೆಕ್ಟ್ ಇದಕ್ಕೆ ಮಾಡ್ಲಿಕ್ಕೆ ಆಗ್ತದೆ. ಸೊ ಅಂದ್ರೆ ಒಂದಕ್ಕೊಂದು ಸಂಬಂಧ ಖಂಡಿತ ಉಂಟು. ಬೆಳಿಗ್ಗೆ ಏಳೋದ್ರಿಂದ ಮಾಡುವ ಪ್ರತಿಯೊಂದು ಕ್ರಿಯೆಯು ಒಂದಕ್ಕೊಂದು ಸಂಬಂಧವೇ. ಆಹಾರದಿಂದ ಹಿಡಿದು ಎಲ್ಲದಕ್ಕೂ ಸಂಬಂಧ ಬರ್ತಾ ಹೋಗ್ತದೆ. ಹೇಗೆ ಅಂದ್ರೆ ಅದು ಅದರ ಅವಿನಾಭಾವ ಸಂಬಂಧದ ಬಗ್ಗೆ ಸ್ವಲ್ಪ. ಯಾವುದು? ಆಹಾರ ಮತ್ತು ಜೀವನ ಶೈಲಿ, ಮತ್ತೆ ಅದೇ ಬೆಳಗ್ಗೆ ಎದ್ದ ನಂತರದ ಬಗ್ಗೆ. ಈಗ ಬೆಳಿಗ್ಗೆ ಎದ್ರದ್ದು ಒಂದು ಇದಾದ ನಂತರ, ಈಗ ನಾನೀಗ ಬ್ರಹ್ಮ ಮುಹೂರ್ತದ್ದೆಲ್ಲ ಆದ ನಂತರ ಆಯುರ್ವೇದ ಹೇಳುವಂಥದ್ದು ಏನಂತ ಹೇಳಿದರೆ, ಈ ಸ್ನಾನ ವಿಧಿ ಇದನ್ನೆಲ್ಲ ಹೇಳ್ತಾ ಹೋಗ್ತದೆ. ಅಥವಾ ದಂತಧಾವನ ವಿಧಿ, ಹಲ್ಲು ತೊಳೆಯುವಂತಹ ವಿಧಿ, ಅದ್ರ ಬಗ್ಗೆ ಎಲ್ಲ ಹೇಳ್ತದೆ. ಹಲ್ಲು ತೊಳೆಯಲಿಕ್ಕೆ ಯಾವುದೆಲ್ಲ ಉಪಯೋಗಿಸಬೇಕು, ಔಷಧಗಳು ಯಾವುದೆಲ್ಲ ಉಪಯೋಗಿಸ್ಬೇಕು, ಅದನ್ನೆಲ್ಲ ಆಯುರ್ವೇದ ಹೇಳ್ತದೆ. ಅದನ್ನು ಇವತ್ತಿನ ಮಟ್ಟಿಗೆ ನಾವು ಅದನ್ನು ತುಂಬ ಕಮ್ಮಿ ಫಾಲೋ ಮಾಡ್ತಾ ಇದ್ದೇವೆ. ಪೇಸ್ಟ್ ಇತ್ಯಾದಿಗಳನ್ನು ಯೂಸ್ ಮಾಡ್ಕೊಂಡು ಕಮ್ಮಿ ಮಾಡ್ತಾ ಇದ್ದೇವೆ.
ಆಯುರ್ವೇದದಲ್ಲಿ ಕೆಲವು ಕಷಾಯ ರಸ ಇರುವಂಥದ್ದು. ಈಗ ಸಾಮಾನ್ಯ ನೀವು ಈಗ ಹೇಳುವಂಥದ್ದು ಈಗ ಹೇಳಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಒಂದು ಮಾವಿನ ಎಲೆ ಇಂಥದ್ರಲ್ಲೆಲ್ಲ ಅವರು ಹಲ್ಲು ತೊಳಿತಾ ಇದ್ರು. ಅದು ತುಂಬ ಓರಲ್ ಹೈಜಿನಿಕ್ ತುಂಬ ಬೇಕಾಗುವಂಥ ಒಂದು ವಸ್ತು. ಇವತ್ತಿಗೆ ಈ ದಂತಧಾವನವಿದೆ, ಅದರಲ್ಲಿ ಅನೇಕ ಔಷಧಿಗಳನ್ನು ಆಯುರ್ವೇದ ಉಲ್ಲೇಖ ಮಾಡ್ತದೆ. ಆ ದಂತಧಾವನ ಈಗ ಉಪ್ಪು ಬಂದಿದೆ, ಚಾರ್ಕೋಲ್ ಬಂದಿದೆ. ಚಾರ್ಕೋಲ್ ಆಕ್ಚುಲಿ ಆಯುರ್ವೇದದಲ್ಲಿ ಉಲ್ಲೇಖ ಇಲ್ಲ ಅಲ್ಲ ಹೇಳಿದ್ದು. ಅಲ್ಲ ಈ ತರದ ಒಂದೊಂದೇ ಬರ್ತಾ ಉಂಟು ಹಾಗೆ ಬರ್ತದೆ ಆಯುರ್ವೇದದಲ್ಲಿ. ಬಟ್ ಅದರಲ್ಲಿ ಮಾವು ತುಂಬಾ ಶ್ರೇಷ್ಠ. ಮಾವು ಹಾಗೆ ಮತ್ತೆ ಗೋವೆ ಎಲೆ ಅದನ್ನು ಹಿಂದಿನವರು ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಅಲ್ಲಿ ಕಷಾಯ ರಸ ಅಂತ, ಚೊಗುರು ಇರುವ ಟೇಸ್ಟ್ ಅಂತ. ಸೊ ಅದು ನಮ್ಮ ಹಲ್ಲಿಗೆ ಮಾತ್ರ ಅಲ್ಲ, ನಿಜಕ್ಕೂ ಅದು ತುಂಬಾ ಬಲ ಕೊಡುವಂತಹ ಕೆಲವು ದ್ರವ್ಯಗಳು. ಸೊ ಅದನ್ನ ಹೇಳಿ ದಂತಧಾವನ ವಿಧಿ ಅಂತೆಲ್ಲ ಹೀಗೆ ಬರ್ತದೆ. ಅಷ್ಟು ಅದೆಲ್ಲ ಆದ ನಂತರ ಅವರು ನಂತರ ಆಹಾರಕ್ಕೆ ಬರ್ತಾರೆ. ಆಹಾರ ವಿಧಿಗೆ ನಂತರ ಬರ್ತಾರೆ. ಆಹಾರ ವಿಧಿಯಲ್ಲಿ ಏನು ತಗೊಳ್ಬೇಕು ಅಂತ ಹೇಳಿದ್ರೆ ಉದಾಹರಣೆ ಹೇಳಿದ್ದಾರೆ, ಷಷ್ಟಿಕಾಂಶಾಲಿ ಅಂತ ಹೇಳ್ತಾರೆ. ರೈಸ್ ಇಸ್ ದ ಮೇನ್ ಡಯಟ್ ಅಂತ ಹೇಳ್ತಾರೆ. ಸೈಂಧವ ಲವಣ ರಾಕ್ ಸಾಲ್ಟ್, ಷಷ್ಟಿಕಾಂಶಾಲಿ ಮುದ್ಗ ಹೆಸರು, ಪ್ರೋಟೀನಿಗೆ ಅವರ ಹೆಸರನ್ನು ತಗೊಂಡ್ರು. ಆಮಲಕಿ ನೆಲ್ಲಿಕಾಯಿ, ಪ್ರತಿನಿತ್ಯ ನೆಲ್ಲಿಕಾಯಿ ಸೇವನೆ ಮಾಡ್ಬೇಕಂತ ಹೇಳ್ತದೆ. ಯವಾನ್ ಅಂದರೆ ನೀವು ನಿಮ್ಮ ಬಾರ್ಲಿಯನ್ನು ಇಟ್ಕೊಳ್ಬೋದು, ಗೋಧಿಯನ್ನು ಇಟ್ಕೊಳ್ಬೋದು. ಅದನ್ನೆಲ್ಲ ನಮ್ಮ ಡಯಟಲ್ಲಿ ಅದನ್ನು ಇಟ್ಕೊಳ್ಬೇಕು. ಅದ್ರ ಪ್ರಮಾಣ ಪ್ರಕಾರವಾಗಿ ಅದನ್ನು ಸ್ವೀಕಾರ ಮಾಡ್ತಾ ಹೋಗ್ಬೋದು ಅಂತ. ಅದು ಮತ್ತೆ ಪುನಃ ಅದರಲ್ಲಿ ಮತ್ತೆ ನಾವು ಕೆಟಗರೈಸ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಈಗ ಮಾಂಸಾಹಾರಿಗಳು ಇರ್ತಾರೆ, ಅವರಿಗೆ ಅವ್ರ ಕತೆ ಏನು, ಅವ್ರು ತಗೊಳ್ಬೇಕಾ ಬೇಡವಾ ಅಂತ ಹೇಳಿದ್ರೆ, ಸಸ್ಯಾಹಾರಿಗಳು ಇರ್ತಾರೆ, ಅವರು ಅದನ್ನು ತಗೊಳ್ಬೇಕಾ ಬೇಡವಾ. ಇದನ್ನು ಆಯುರ್ವೇದದಲ್ಲಿ ಮಾಂಸವರ್ಗವೂ ಇದೆ. ಅನೇಕ ವಿಧವಾದ ಮಾಂಸಗಳನ್ನು ಹೇಳಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ಯಾರಿಗೆ ಯಾವುದು ಹಿತವೋ ಅವರು ಅದನ್ನು ತಗೊಳ್ಬೇಕು. ಈಗ ಉದಾಹರಣೆಗೆ ಒಬ್ಬ ದೇವಸ್ಥಾನದಲ್ಲಿ ಅರ್ಚಕನೋ ಏನೋ ಒಬ್ಬ ಇದ್ದಾನೆ, ಅಥವಾ ವೇದ ಪಾರಾಯಣ ಮಾಡೋನೋ ಏನೋ ಇದ್ದಾನೆ. ಅವನಿಗೆ ಸಾತ್ವಿಕ ಆಹಾರದ ವರ್ಗದ ಬಗ್ಗೆ ಆಯುರ್ವೇದ ಉಲ್ಲೇಖ ಕೊಡ್ತದೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಏನಂತ ಹೇಳಿದ್ರೆ ಅಲ್ಲಿ ಮುಖ್ಯವಾಗಿ ಅಲ್ಲಿ ಮೇಧಾಶಕ್ತಿಯನ್ನು ವೃದ್ಧಿ ಮಾಡುವಂಥದ್ದೆಲ್ಲ ಏನಿದೆ ಅದರ ಸಸ್ಯವರ್ಗದಲ್ಲಿ ಅದ್ರ ಜಾಸ್ತಿ ಸಿಗ್ತದೆ. ಈ ಮಾಂಸವರ್ಗದ ಆಹಾರದಲ್ಲಿ ಏನು ಬರ್ತದೆ ಅದೆಲ್ಲ ದೇಹಕ್ಕೆ ದಾರ್ಢ್ಯ ಬರುವಂಥದ್ದು. ಉದಾಹರಣೆಗೆ ಒಬ್ಬ ವರ್ಕರ್ ಇದ್ದಾನೆ, ಕೂಲಿ ವರ್ಕರ್ ಇದ್ದಾನೆ, ಅವನು ಕಲ್ಲು ಕಟ್ಟುದು ಇದೆಲ್ಲ ಮಾಡೋದಲ್ಲ ಅವನ ಕೆಲಸ. ಅವನಿಗೆ ಮೇಧಾಶಕ್ತಿ ಅಂಥದ್ದಲ್ಲ, ಅವನಿಗೆ ದೇಹ ದಾರ್ಢ್ಯವೇ ಮುಖ್ಯ ಆಗಿರ್ತದೆ. ಅವನು ದೇಹ ದಾರ್ಢ್ಯ ಇಲ್ಲದೆ ನಾವು ನಾಳೆ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಅವನು ಕುಲಕಸಬದು, ಅರ್ಥ ಆಯ್ತು. ಅವ ಅದು ಮಾಡ್ಬೇಕಾದ್ರೆ ಅವ ಅಂತ ಆಹಾರವನ್ನೇ ತಗೊಳ್ಬೇಕು. ಉದಾಹರಣೆಗೆ ಹೇಳಿದ್ರೆ ಕುಕ್ಕುಟೋ ಬಲ್ಯಾನ ಅಂತ ಹೇಳ್ತಾರೆ. ಕುಕ್ಕುಟ ಮಾಂಸ ತುಂಬಾ ಬಲಕರ ಅಂತ ಅರ್ಥ. ಅವನ ದೇಹ ಬಾಲ ಬರ್ಬೇಕಾದ್ರೆ ಅವ ಕುಕ್ಕುಟ ಮಾಂಸ ಸೇವನೆ ಮಾಡ್ಬೇಕು. ಕೋಳಿ, ಚಿಕನ್ ಅರ್ಥ ಆಯ್ತಾ. ಸೊ ಆಯುರ್ವೇದಕ್ಕೆ ಅಗೇನ್ಸ್ಟ್ ಅಂತ ಹೇಳೋದಿಲ್ಲ. ಆ ವರ್ಗದವರು ಅವರಿಗೆ ಅಂತ ಕೆಲಸ ಮಾಡಬೇಕಾಗಿದೆ, ಅವ್ರು ಅಂಥದ್ದನ್ನು ಸ್ವೀಕಾರ ಮಾಡ್ಬೋದು ಅಂತ. ಅದಕ್ಕೆ ಸಾತ್ಮ್ಯ ಅಂತ ಹೇಳ್ತಾರೆ. ಯಾರಿಗೆ ಯಾವುದು ಹಿತ ಅಂತ ಅನಿಸ್ತದೋ ಸಾತ್ಮ್ಯವೋ ಅವ್ರು ಅಂಥ ಆಹಾರವನ್ನು ಸ್ವೀಕಾರ ಮಾಡಿ. ಯಾರಿಗೆ ಆಹಾರ ಅಸಾತ್ಮ್ಯ ಅಂತ ಹೇಳಿ ನಮಗದು ಬೇಡ ಅಂತ ಅನಿಸ್ತದೆ ಅವ್ರು ಅಂಥದ್ದನ್ನು ತಗೊಳ್ಲಿಕ್ಕಿಲ್ಲ ಅಂತ. ಹಾಗೆ ಅಂದ್ರೆ ತುಂಬಾ ಕೆಟಗರೈಸ್ ಮಾಡ್ತಾ ಆಯುರ್ವೇದ ಮುಂದೆ ಹೋಗ್ತದೆ. ಹಾಗಿದ್ರೆ ಆಯುರ್ವೇದ ಡಾಕ್ಟರ್ ಹತ್ರ ಹೋದ್ರೆ ನಾನ್ ವೆಜ್ ತಿನ್ಬೇಡ ಅದು ಇದು ಅಂತ ಹೇಳುವಂಥದ್ದು ತುಂಬಾ ಕಾಮನ್ ಅಂತ. ಅದು ಕಾಮನ್ ಅಂತ ಹೇಳಿದ್ರೆ ಕೆಲವು ಕಾಯಿಲೆಯಲ್ಲಿ ನಾವು ಅದನ್ನ ಕಾಂಟ್ರಾ ಇಂಡಿಕೇಶನ್ ಆಗಿ ಹೇಳ್ತೇವೆ. ಕೆಲವು ಕಾಯಿಲೆಯಲ್ಲಿ ಆಯುರ್ವೇದದಲ್ಲಿ ಮಾಂಸವರ್ಗದ ಔಷಧವನ್ನು ಉಲ್ಲೇಖ ಮಾಡ್ತೇವೆ. ಉದಾಹರಣೆಗೆ ಹೇಳಿದರೆ ಒಂದು ಕ್ಷಯ ರೋಗ ಅಂತಿದೆ ಅನ್ಮಾಡಿ, ತುಂಬಾ ಅವನಿಗೆ ಒಂದು ಕ್ಷಯ ರೋಗವನ್ನು ಪೀಡಿತ ಸಫರ್ ಆಗ್ತಾ ಇದ್ದಾಗ ಆಯುರ್ವೇದ ಹೇಳ್ತದೆ ಅಲ್ಲಿ ಅಜಮಾಂಸ ರಸಾಯನ ಅಂತ ಹೇಳ್ತಾರೆ. ಆಡಿನ ಮಾಂಸದ ಔಷಧ ಮಾಡಿ ಕೊಡ್ಲಿಕ್ಕೆ ಉಲ್ಲೇಖ ಮಾಡ್ತದೆ ಆಯುರ್ವೇದ. ಬಳಕೆಯಲ್ಲಿದೆ, ಇವತ್ತಿಗೂ ಬಳಕೆಯಲ್ಲಿದೆ. ಅಜಮಾಂಸ ರಸಾಯನ ಅಂತ ಬರ್ತದೆ, ಸಮಿಷ ಮಹಾಮಾಶ ತೈಲ ಅಂತ ಬರ್ತದೆ. ಕೆಲವು ಸ್ಟ್ರೋಕ್ ಆದ ಪೇಷಂಟ್ ಇರ್ತಾರೆ, ದೇಹ ತುಂಬಾ ಒಣಗಿ ಹೋಗಿರ್ತದೆ, ಅವ್ರು ಅದನ್ನು ಬಲಪಡಿಸಬೇಕಾಗ್ತದೆ. ಕಾಷ್ಟ ಔಷಧದಿಂದ ನಮ್ಗೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಆವಾಗ ಕೆಲವು ಈ ಮಾಂಸರಸದಿಂದ ಕೂಡಿದ ಎಣ್ಣೆಯನ್ನು ತಯಾರಿಸಿ ಬೇರೆ ಔಷಧಿಗಳನ್ನೆಲ್ಲ ಹಾಕಿ ಅಂಥದ್ರಲ್ಲಿ ನಾವು ಅಭ್ಯಂಗಾದಿಗಳನ್ನು ಮಾಡ್ತೇವೆ. ಸೊ ಅಂತ ಉಲ್ಲೇಖವಿದೆ. ಅಂತ ಹೇಳಿದ್ರೆ ಅದ್ರ ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕಾದ ಅದು ಮಾಡಬೇಕಾ ಬೇಡ ಅಂತ ಅನ್ನೋದನ್ನು ಯೋಚನೆ ಮಾಡ್ಬೇಕು. ಅಂತ ಹೇಳಿದ್ರೆ ಅದೊಂದು ಪ್ರಾಣಿ, ಅದೊಂದು ಹಿಂಸೆ ಮಾಡಿರುವಂತ ಒಂದು ಔಷಧ. ಒಬ್ಬನ ಆರೋಗ್ಯಕ್ಕೆ ಅದು ತುಂಬಾ ಅನಿವಾರ್ಯ ಅಂತಿದ್ರೆ ಮಾತ್ರ ಅದನ್ನು ಪ್ರಯೋಗ ಮಾಡಬೇಕೇ ಹೊರತು ಸುಮ್ಮನೆ ಅದನ್ನು ಪ್ರಯೋಗ ಮಾಡಬಾರ್ದು. ಈಗ ಸಾಮಾನ್ಯ ಈಗ ಬರ್ತೇವೆ ಪೇಷಂಟ್ಸ್ ಬರ್ತಾರೆ, ನಾವೀಗ ತುಂಬಾ ಸಪೂರ ಇದ್ದಾರೆ, ಏನಾದ್ರು ಒಂದು ಕೊಡಿ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ದೇಹ ಪುಷ್ಟಿ ಆಗ್ಲಿಕ್ಕೆ ಏನಾದ್ರು ಕೊಡಿ ಅಂತೆ ನಾವು ಅವರಿಗೆ ಅಜಮಾಂಸ ರಸಾಯನ ಕೊಟ್ಟರೆ ತಪ್ಪಾಗ್ತದೆ. ಯಾಕಂದ್ರೆ ಅವ್ರಿಗೆ ಬೇರೆ ಏನು ಕಾಯಿಲೆ ಇರುವುದಿಲ್ಲ, ಅವ್ರಿಗೆ ಸುಮ್ಮನೆ ಫ್ರಮ್ ಕಾಸ್ಮೆಟಿಕ್ ಪಾಯಿಂಟ್ ಆಫ್ ವ್ಯೂ ಅವ್ರಿಗೆ ಸ್ವಲ್ಪ ಹೆಲ್ದಿ ಫಿಟ್ ಆಗ್ಬೇಕಂತಿದ್ದಾಗ ನಾವು ಅಂಥವ್ರಿಗೆ ಅಜಮಾಂಸ ರಸಾಯನ ಕೊಟ್ಟರೆ ರಿಸಲ್ಟ್ ಬರಬಹುದು, ಅವರಿಗೆ ಇಲ್ಲ ಹೇಳೋದಿಲ್ಲ. ಆದ್ರೆ ಅದು ವಾಸ್ತವಿಕವಾಗಿ ಒಂದು ಒಳ್ಳೆ ಪ್ರಿಸ್ಕ್ರಿಪ್ಷನ್ ಅಲ್ಲ. ಯಾಕಂತ ಹೇಳಿದ್ರೆ ನೈತಿಕವಾಗಿ ಅಲ್ಲ ಅಂತ ಹೇಳ್ತಾರೆ. ಹೌದು,
ಯಾಕಂತ ಹೇಳಿ ಒಂದು ಪ್ರಾಣಿಯನ್ನು ಕೊಂದು ಮಾಡಿದಂತಹ ಒಂದು ಔಷಧ ಸುಮ್ಮನೆ ಅವನ ದೇಹ ಬಲಕ್ಕೋಸ್ಕರ ಕೊಟ್ಟಾಗತ್ತೆ. ಹಾಗಲ್ಲ, ಒಬ್ಬನ ಜೀವ ಉಳಿಸ್ಲಿಕ್ಕೋಸ್ಕರ ನಾವು ಅದು ಕೊಟ್ಟರೆ ಆಯುರ್ವೇದ ಅದನ್ನು ಒಪ್ಪುತ್ತದೆ ಅಂತ. ಹಾಗೆ ಇಲ್ಲದಿದ್ರೆ ಅದೊಂದು ರಾಂಗ್ ಪ್ರಿಸ್ಕ್ರಿಪ್ಷನ್ ನನ್ನ ಪ್ರಕಾರ. ಈ ಕೊಡೋರಿದ್ದಾರೆ, ಇಲ್ಲ ಹೇಳೋದಿಲ್ಲ, ಬಟ್ ಅದು ಒಳ್ಳೆಯ ಒಂದು ಇದಲ್ಲ ಅಂತ. ಹಾಗೆ ಅನಿವಾರ್ಯತೆ ಇದ್ದಾಗ ಮಾತ್ರ ಪ್ರಾಣಿಜನ್ಯ ಔಷಧವನ್ನು ನಾವು ಉಪಯೋಗಿಸ್ಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ನಾವೆಲ್ಲ ಕಾಷ್ಟ ಔಷಧದಿಂದೇ ಸಸ್ಯಗಳಿಂದೇ ಔಷಧ ಮಾಡಬೇಕು ಅಂತ. ಅದು ಔಷಧ ನಿರ್ಮಾಣ ವಿಧಿಯಲ್ಲಿ ಹೇಳಬೇಕಾದ್ರೆ ಒಂದು ಸಸ್ಯವನ್ನು ತೆಗಿಬೇಕಾದ್ರೂ ಅನೇಕ ನಿಯಮಗಳನ್ನು ಆಯುರ್ವೇದ ಹೇಳ್ತದೆ. ನಾನು ಅದಕ್ಕೆ ಅದೇ ಪ್ರಶ್ನೆ ನನ್ನ ತಲೆಯಲ್ಲಿ ಸುಳಿದಾಡ್ತಾ ಇತ್ತು. ಯಾಕಂದ್ರೆ ಅದು ಜೀವ, ಸಸ್ಯಗಳಲ್ಲೂ ಕೂಡ ಜೀವ ಇಲ್ವಾ? ಅದು ಆಯುರ್ವೇದದಲ್ಲಿ ಹೇಗೆ ಬಂದಿದೆ ಕೇಳಿದ್ರೆ, ಒಂದು 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 ಸಸ್ಯವನ್ನು ತೆಗಿಬೇಕಾದ್ರೆ, ಅಫ್ಕೋರ್ಸ್ ಈಗ ಅದು ಪ್ರಾಕ್ಟಿಕಲ್ ಅಲ್ಲ, ಇವತ್ತಿನ ಕಾಲಕ್ಕೆ ಈಗ ಯಾರು ಹಾಗೆ ಮಾಡ್ತಾ ಇಲ್ಲ, ಬಟ್ ಉಲ್ಲೇಖ ಇದೆ. ಆಯುರ್ವೇದದವರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಒಬ್ಬನಿಗೆ ಒಂದು ರೋಗ ಬಂದಾಗ ಒಂದು ಸಸ್ಯದ ಬೇಕಂತ ಹೇಳಿದ್ರೆ ಆ ಸಸ್ಯಕ್ಕೊಂದು ಹೋಗಿ ಒಂದು ಪೂಜೆ, ಅದಕ್ಕೊಂದು ನಮಸ್ಕಾರ ಮಾಡಿ ಬಂದು ಅದರದ್ದೊಂದು ಔಷಧಿ ನಿರ್ಮಾಣ ಮಾಡಬೇಕೆನ್ನುವ ವಿಧಾನವನ್ನು ಆಯುರ್ವೇದ ಉಲ್ಲೇಖ ಮಾಡ್ತದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಒಂದು ಸಸ್ಯಕ್ಕೂ ಒಂದು ಇದು ಕೊಡ್ಬೇಕು, ಗೌರವ ಕೊಡ್ಬೇಕು. ಇಂಥ ಕಾಯಿಲೆಗೋಸ್ಕರ ನಿನ್ನನ್ನು ಉಪಯೋಗಿಸ್ತಾ ಇದ್ದೇನೆ ಅಂತ ಹೇಳಿ ಅದನ್ನು ಮಾಡ್ಲಿಕ್ಕೆ ಅದಕ್ಕೆ ನಕ್ಷತ್ರ ತಿಥಿ ಎಲ್ಲ ನೋಡಿ, ಆ ರೋಗಿಯ ಲಕ್ಷಣ ನೋಡಿ ಆ ದಿನ ಹೋಗಿ ಅದನ್ನು ತಗೊಂಡು ಬಂದು ಔಷಧ ಮಾಡ್ಬೇಕಂತೆಲ್ಲ ಇದೆ. ಹೀಗೆ ಇದು ಆಯುರ್ವೇದದಲ್ಲಿ ಇದು ಈಗ ನಡೀತಾ ಇರೋದು ಕಮ್ಮಿ. ಈ ತರ ಕೆಲವೊಂದು ವಿಚಾರಗಳಿಗೆ ಮರಗಳನ್ನ ಕಡಿಯುವಾಗ ಈ ತರದ್ದು ಫಾಲೋ ಮಾಡ್ತಾರಲ್ಲ. ಉದಾಹರಣೆಗೆ ಈಗ ನೀವು ನೋಡಿದ್ರೆ ಆಟಿ ಅಮಾವಾಸ್ಯೆ ದಿವಸ ಹಾಲೆ ಕೆತ್ತೆ ಕಷಾಯ ಕುಡಿಬೇಕಾರೆ ಮರಕ್ಕೆ ನಾವು ಇದು ಮಾಡ್ಬೇಕು, ಮರಕ್ಕೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಅದನ್ನ ತಗೊಂಡು ಬರ್ಬೇಕು. ಗಾಯ ಮಾಡ್ತಾ ಇದ್ದೇವಂತ ಎಲ್ಲರೂ ಬಂದು ಹಾಕಿ ತಗೊಂಡು ಬರ್ ಮರಕ್ಕೆ ಇರುದೇ ಅದ್ರ ಸಾರ ಇರುದೇ ತೊಗಟೆಯಲ್ಲಿ, ನಾವು ತೊಗಟೆ ತಗೊಂಡು ಬರ್ತೇವೆ. ಹಾಗಾಗಿ ಅದನ್ನು ಮಾಡ್ಬೇಕಂತ. ಸೊ ಅದು ಕೆಲವು ಇದಕ್ಕೆ ಮಾಡ್ತೇವೆ. ಉದಾಹರಣೆಗೆ ಈಗ ನಾವೀಗ ಅಶ್ವತ್ಥ ವೃಕ್ಷ ನಮ್ಗೆ ಔಷಧಿಗೆ ಬೇಕಂತ ಹೇಳಿ ಆದ್ರೆ ಅಶ್ವತ್ಥ ವೃಕ್ಷ ಹಾಗೆ ಕಡಿಲಿಕ್ಕಿಲ್ಲ, ದೇವ ವೃಕ್ಷ ಅಂತ. ಅದಕ್ಕೆ ನಾವು ಪ್ರಾರ್ಥನೆ ಮಾಡಿ ಆ ಮರ ಗೆಲ್ಲನ್ನ ಯಾವ್ದು ಬೇಕು ಅದನ್ನ ತೆಗಿಬೇಕಂತ ಉಲ್ಲೇಖ ನಡೀತದೆ ಇವತ್ತು. ಹಾಗೆ ಈಗ ಕೆಲವು ಟ್ರೆಡಿಷನಲ್ ಪ್ರಾಕ್ಟೀಷನರ್ಸ್ ಅಂತ ಏನಿರ್ತಾರೆ ಅವರು ಅದನ್ನು ಇವತ್ತಿಗೂ ಫಾಲೋ ಮಾಡೋರು ಇದ್ದಾರೆ. ಎಷ್ಟೋ ಜನ ಮಾಡ್ತಾರೆ. ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ಅದನ್ನ ಔಷಧ ನಿರ್ಮಾಣ ಆದ ನಂತರ ಅವ್ರು ಅದನ್ನ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಎಷ್ಟೋ ಜನ ಇವನ್ ಟ್ರೆಡಿಷನಲ್ ಪ್ರಾಕ್ಟೀಸ್ ಮಾಡೋರು, ಇವನ್ ಕೇರಳದಲ್ಲಿ ಎಲ್ಲ ಕಡೆಯೂ ಸಹ ಅವ್ರು ಮಾಡುವಂಥದ್ದು ಅವರೇ ನಿರ್ಮಾಣ ಅಂತ ಹೇಳಿ ಏನು ಮಾಡಿದ್ವಿ, ಫಾರ್ಮಸಿ ಮೆಡಿಸಿನ್ ಅಲ್ಲ, ಅವರೇ ನಿರ್ಮಾಣ ಮಾಡಿದ್ದು ಅವರೇ ಮಾಡಿದಿದ್ರೆ ಅಟ್ಲೀಸ್ಟ್ ಆ ಗಿಡ ತರಬೇಕಾದ್ರೆ ಮಾಡದೇ ಇದ್ರು, ಮಾಡಿದ ನಂತರ ಆ ಔಷಧವನ್ನ ಸಮರ್ಪಣೆ ಮಾಡಿ ಮಾಡುವವರು ಎಷ್ಟೋ ಮಂದಿ ಇವತ್ತಿಗೂ ಇದ್ದಾರೆ. ಒಂದು ಈ ಸಮರ್ಪಣೆ ಮಾಡಿ ಮಾಡುವಂಥದ್ರಲ್ಲಿ ಅದೇ ಈ ಒಂದು ನೈತಿಕ ವಿಚಾರವಾಗಿ ನಾವು ಹೇಗೆ ಮಾಡಿದ್ವಿ ಅದನ್ನ ಮಾತಾಡಿದ್ವಿ. ಬಟ್ ಅದರಿಂದ ಬರೋ ಫಲದಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ? ಖಂಡಿತ ಬರ್ತದೆ. ಅಂದ್ರೆ ನಿಮ್ಗೆ ಅದ್ರಲ್ಲಿ ಏನಾದ್ರು ವ್ಯತ್ಯಾಸಗಳು ಕಂಡಿದ್ಯಾ? ತುಂಬಾ ವ್ಯತ್ಯಾಸ ಗೊತ್ತು. ತುಂಬಾ ಉದಾಹರಣೆ ಅಂತ ಹೇಳಿದ್ರೆ, ನಾವು ಕೆಲವು ಡಿಸೀಸ್ ಅಲ್ಲಿ ನಾನು ಇವತ್ತಿಗೂ ಅದನ್ನು ನಾನು ಫಾಲೋ ಮಾಡ್ತೇನೆ ಅಂತ ಹೇಳಿದ್ರೆ, ಕೆಲವು ಔಷಧವನ್ನ ನಾವು ಈಗ ಸಾಮಾನ್ಯ ಒಂದು ಶೀತ ಕೆಮ್ಮ ಕಫ ಹೀಗೆ ಜನರಲ್ ಬಂದ್ರೆ ನಾವು ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ಲಿಕ್ಕೆ ಹೋಗಿ, ಕೆಲವು ರೇರ್ ಡಿಸೀಸ್ ಅಪರೂಪದ ರೋಗಗಳಲ್ಲೆಲ್ಲ ನಾವು ಇಂಥದ್ದನ್ನು ಮಾಡಿದಾಗ ನಮ್ಗೆ ಏನಾದ್ರು ಉದಾಹರಣೆಗಳು ಫಲ ಸಿಕ್ಕಿದ್ದು ಹೇಳುದಾದ್ರೆ, ಈ ಕೆಲವು ಮ್ಯಾಲಿಗ್ನೆನ್ಸಿ ಕೇಸಲ್ಲೆಲ್ಲ, ಅಂದರೆ ಕ್ಯಾನ್ಸರ್ ಪೇಷಂಟ್ಸಲ್ಲೆಲ್ಲ ಕೆಲವು ನಾವು ಔಷಧಿಗಳು ಕೊಟ್ಟಾಗ ಹಾಗೆ ಕೊಟ್ಟ ಔಷಧಿಯು ಈ ಥರ ಮಾಡಿ ಕೊಟ್ಟ ಔಷಧಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದೇ ಔಷಧ ನಾವು ಪೇಷಂಟಿನ ರಿಪೋರ್ಟ್ಸಲ್ಲಿಯೋ ಅದರಲ್ಲಿ ನಾವು ಅನಲೈಸ್ ಮಾಡಿದಾಗ ನಮಗೆ ಹಾಗೇ ಕೊಟ್ಟಂತಹ ಔಷಧಿಗೂ ಈ ಥರ ಒಂದು ಸ್ಪಿರಿಚುವಲ್ ಮೆಡಿಸಿನ್ ನಮ್ಮ ಸೈಡಿಂದ ಮಾಡಿ ಕೊಟ್ಟಾಗ ಅದಕ್ಕೆ ತುಂಬ ಅದರಲ್ಲಿ ನಮಗೆ ಪೇಷಂಟಲ್ಲಿ ನಮಗೆ ಪೇಯ್ನಲ್ಲಿ ಎಲ್ಲದರಲ್ಲೂ ಡಿಫ್ರೆನ್ಸ್ ಅದರಲ್ಲಿ ಸಿಕ್ಕಿದೆ, ತುಂಬ ಬರ್ತದೆ. ಇದನ್ನ ಒಬ್ಬ ಔಷಧಿ ತಯಾರು ಮಾಡುವಲ್ಲಿರಬಹುದು ಅಥವಾ ವೈದ್ಯರಿರಬಹುದು, ಇಲ್ಲಿ ಹೇಳಿದ್ರಿ ಆ ವಿಶೇಷತೆ ಬಗ್ಗೆ ಹೇಳಿದ್ರಿ ನೀವು. ಅದನ್ನ ಸ್ವೀಕಾರ ಮಾಡುವವನು ಅದನ್ನು ಮಾಡಬೇಕು. ಅವ್ರು ಏನೆಲ್ಲ ಮಾಡ್ಬೇಕಾಗತ್ತೆ? ಅದು ಅವರಿಗೆ ಎಷ್ಟು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ನಾವು ಕೆಲವು ಸಲ ನಾವು ಕೆಲವರಿಗೆ ಅದನ್ನು ಹೇಳ್ತೇವೆ ಸ್ವಲ್ಪ ಆದಷ್ಟು ಇದನ್ನು ಮಾಡಿ ಅಂತ. ಆವಾಗ ಅದರಲ್ಲಿ ಕೆಲವರು ಫಾಲೋ ಮಾಡ್ತಾರೆ, ಕೆಲವರಲ್ಲಿ ಅದು ಫಾಲೋ ಮಾಡಲ್ಲ. ಈಗಿನ ಕಾಲದಲ್ಲಿ ನಾವೀಗ ಅದನ್ನು ಹೆಚ್ಚು ಹೇಳಿದರೆ ನಾವು ಸ್ವಲ್ಪ ಇಂಪ್ರಾಕ್ಟಿಕಲ್ ಅಂತ ಹೇಳಿ ಆಗ್ತದೆ ಕೆಲವರಿಗೆಲ್ಲ, ಇವರೇನು ಇದ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳಿ ಆಗ್ತದೆ. ಆದರೆ ವಾಸ್ತವಿಕವಾಗಿ ಈಗ ನಮ್ಮ ಅಜ್ಜಿ ಮೆಡಿಸಿನ್ ಕೊಡ್ತಿದ್ರು, ನಮ್ಮ ಅಪ್ಪನ ಅಮ್ಮ ಮೆಡಿಸಿನ್ ಕೊಡ್ತಿದ್ರು. ಅವರು ಸಾಮಾನ್ಯ ಇನ್ಫರ್ಟಿಲಿಟಿ ಮಕ್ಕಳಾಗದೇ ಇರೋರಿಗೆಲ್ಲ ಔಷಧಿ ಕೊಡ್ತಿದ್ರು. ಅವರದ್ದು ಕ್ರೈಟೀರಿಯಾ ಒಂದೇ, ಅವ್ರು ಮೆಡಿಸಿನ್ ಕೊಟ್ಟ ನಂತರ ಮಗುವಾದ ನಂತರ ಆ ಮಗುನ ದೇವ್ರಿಗೆ ತಂದು ತೋರಿಸ್ಬೇಕಂತ, ಒಂದು ಹಣಕಾಯಿ ಮಾಡ್ಕೊಂಡು ಹೋಗ್ಬೇಕಂತ. ಎಷ್ಟೋ ಜನ ರಿಲಿಜಿಯಸ್ಲಿ ಬರ್ತಿದ್ರು. ಅದನ್ನ ನಾನೇ ನೋಡಿದ್ದೇನೆ. ಅಂದ್ರೆ ಆನೆಗುಡ್ಡೆ ಗಣಪತಿ ದೇವಸ್ಥಾನ. ಸ್ವಲ್ಪ ಅದರ ಬಗ್ಗೆ ನಾವಲ್ಲಿ ಪೂಜೆಯವರು
ದೇವಸ್ಥಾನದ ಸರ್ತಿ ಇದೆ ನಮಗೆ. ಒಂದು 12 ವರ್ಷಕ್ಕೆ ಒಂದು ವರ್ಷ ನಮ್ಗೆ ಅಲ್ಲಿ ಸರ್ತಿ ಬರ್ತದೆ. ಆವಾಗ ನಾವು ಅಲ್ಲಿ ಪೂಜೆ ಅಧಿಕಾರ ನಮಗಲ್ಲಿ ಇರ್ತದೆ. ಬೇರೆ ಟೈಮಲ್ಲಿ ನಾವು ಇದರಲ್ಲಿ ಇರ್ತೇವೆ. ಸೊ ಅದು ಪುರಾಣ ಪ್ರಸಿದ್ಧ ದೇವಸ್ಥಾನ. ಹೌದು. ಅಂದರೆ ಭೀಮಸೇನ ಕುಂಭಾಸುರನ್ನ ಸಂಹಾರ ಮಾಡಿದ ಸ್ಥಳ, ಆ ಜಾಗದಲ್ಲಿ ಶಿಲೆ ಉದ್ಭವ ಆದ ಜಾಗ. ಸೊ ಅಲ್ಲಿ ಸ್ವಯಂ ವ್ಯಕ್ತ ಕ್ಷೇತ್ರ ಆದ್ದರಿಂದ ತುಂಬ ವಿಶೇಷ ಫಲಗಳು ಬರ್ತವೆ. ಸೊ ಹಾಗಾಗಿ ನಮ್ಮ ಅಜ್ಜಿ ಅಂತೂ ಅದರಲ್ಲಿ ತುಂಬ ನಂಬಿದ್ರಲ್ಲಿ ಅಂತ ಹೇಳಿದರೆ, ಅಂಥ ಒಂದು ಸ್ಪೆಸಿಫಿಕ್ ಎಲ್ಲಿಯೂ ಆಗದೆ ಇರೋ ಕೇಸ್ ಏನಾದ್ರು ಬಂದರೆ ನೀನು ಸರಿಯಾದರೆ ನೀನು ಅಲ್ಲಿ ಬರಬೇಕು ಅಂತ ಹೇಳ್ತಿದ್ರು. ಸೊ ರಿಲಿಜಿಯಸ್ಲಿ ಪೇಷಂಟ್ ಬರ್ತಿದ್ರು. ಅದನ್ನು ಬಂದದ್ದನ್ನು ನಾವು ಚಿಕ್ಕದಿರ್ಬೇಕಾದ್ರೆ ನಾವೆಲ್ಲ ನೋಡ್ತಿದ್ದೇವೆ. ಹಾಗೆ ಅದೇ ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಯಾವ ರೀತಿ ಅವರು ಇನ್ವಾಲ್ವ್ ಆಗಬೇಕು ಮತ್ತು ಅದನ್ನು ಸ್ವೀಕಾರ ಮಾಡೋ. ಅದೇ ಅದು ಆಯುರ್ವೇದದಲ್ಲಿ ಅದರಲ್ಲಿ ಬರ್ತದೆ. ಈಗ ಒಂದು ಹೇಳಬೇಕಾದ್ರೆ ಯಾವುದೇ ಒಂದು ಔಷಧ ಸ್ವೀಕಾರ ಆಗಬೇಕಾದ್ರೆ ರೋಗಿ ಕೆಲವು ಮಂತ್ರ ಹೇಳಲಿಕ್ಕುಂಟು. ಆ ಮಂತ್ರಗಳನ್ನು ಹೇಳಿ ಅವ ಔಷಧ ಸ್ವೀಕಾರ ಮಾಡಿರೋದು ಫಲಕಾರಿ ಅಂತ ಹೇಳ್ತಾರೆ. ಉದಾಹರಣೆಗೆ ನಾವು ಪಂಚಕರ್ಮ ಚಿಕಿತ್ಸೆ ಕೊಡ್ತೇವೆ, ಅಲ್ಲಿ ವಾಂತಿಯೋ ಬೇದಿಯೋ ಮಾಡಿಸ್ತೇವೆ. ನಾವು ಈಗ ಏನಂತ ಜಸ್ಟ್ ಔಷಧಿ ಕೊಡ್ತೇವೆ, ಕುಡೀರಿ ಅಂತ ಬೇದಿ ಆಗ್ತದೆ. ಆದರೆ ಸಂಹಿತೆಯಲ್ಲಿ ಹೇಗೆ ಉಂಟಂತ ಹೇಳಿದರೆ, ಔಷಧ ತಗೊಳ್ಬೇಕಾದ್ರೆ ಮಂತ್ರ ಹೇಳಿ ತಗೊಳ್ಬೇಕಂತ ಉಂಟು. ಆ ಮಂತ್ರ ಹೇಳಿ ತಗೊಂಡಾಗ ಏನಾಗ್ತದೆ, ಅವನು ಆ ರೋಗದ ಬಗ್ಗೆ ಚಿಂತನೆ ಮಾಡಬೇಕು. ನನಗಿಂಥ ರೋಗ ಇದೆ, ಅದಕ್ಕೋಸ್ಕರ ವೈದ್ಯ ಇದು ಕೊಟ್ಟಿದ್ದಾರೆ, ಆ ರೋಗವನ್ನು ಪರಿಹಾರ ಮಾಡು ಅಂತ ಹೇಳಿ ಧನ್ವಂತರಿಯಲ್ಲಿ ಪ್ರಾರ್ಥನೆ ಮಾಡಿ ಆ ಔಷಧವನ್ನು ಸ್ವೀಕಾರ ಮಾಡಬೇಕಂತೇಳಿ ಆ ಮಂತ್ರ ರೋಗಿ ಹೇಳಬೇಕು. ಬಟ್ ಈಗ ಅದು ಸ್ವಲ್ಪ ಇಂಪ್ರ್ಯಾಕ್ಟಿಕಲ್ ಆಗಿದೆ. ಈಗ ಯಾರು ಮಾಡೋದಿಲ್ಲ, ಅದನ್ನು ಸ್ಕಿಪ್ ಮಾಡ್ತೇವೆ. ಈಗ ನಾವು ಜಸ್ಟ್ ಔಷಧಿ ಕೊಡ್ತೇವೆ. ಹಾಗಾಗಿ ನಮ್ದು ಏನಾಗಿದೆ, ಆಯುರ್ವೇದದ ರಿಸಲ್ಟ್ ಸ್ವಲ್ಪ ಸ್ಲೋ ಅಂತ ಆಗಿದೆ. ಆಯುರ್ವೇದ ಅಂತ ಹೇಳಿದ್ರೆ ಸ್ಲೋ ಅಂತ ಹೇಳಿದೆ. ಹಾಗೆ ಒಲೆಯಲ್ಲಿ ಹೇಗೆ ಅಗ್ನಿ ಇದ್ರೆ ಮಾತ್ರ ಬೇಯ್ತದ, ಅದೇ ತರ ಹೊಟ್ಟೆ ಒಳಗಡೆ ಇನ್ನೊಂದು ರೌಂಡ್ ಬೇಯಬೇಕು. ಪ್ರತಿಯೊಂದು ಮನೆಯಲ್ಲಿ ನಾನು ಹೇಳೋದು, ಸ್ವಲ್ಪ ಆದ್ರೂ ಒಂದು ಆಯುರ್ವೇದದ ಒಂದು ಗಿಡಮೂಲಿಕೆ ಇರಬೇಕು. ನಿಮ್ಗೆ ಒಂದು ಗಿಡದಲ್ಲಿ ನಿಮ್ಗೆ ಇಷ್ಟೇ ಉದ್ದ ಬೇರು ಸಿಕ್ಕುದು, ಆ ಬೇರಿನ ತೊಗಟೆಯಿಂದ ನಿಮ್ಮ ಔಷಧ ನಿರ್ಮಾಣ ಮಾಡಬೇಕು. ಅದರದ್ದು ಕಷಾಯ ಮಾಡಿ. ಈಗ ನಮ್ಗೆ ಅದರ ರಿಸಲ್ಟ್ ಬರಲಿಲ್ಲ ಅಂತ ಹೇಳಿದರೆ, ದೇಹದ ಪಿತ್ತವನ್ನು ಸ್ವಲ್ಪ ಶಮನೆ ಮಾಡೋದು ಮಧುರ ರಸ. ಒಂದು ಸ್ಟ್ರೆಸ್ ಆದಾಗ, ಆತಂಕ ಆದಾಗ ಫಸ್ಟಿಗೆ ಲೂಸ್ ಮೋಷನ್ ಆಗ್ತದೆ. ಯಾಕೆ ಲೂಸ್ ಮೋಷನ್ ಆಗಬೇಕು? ಎಷ್ಟೋ ಜನರಿಗೆ ಅರ್ಲಿ ಟ್ರೆಮರ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಅಂದರೆ ವರ್ಕ್ ಲೋಡ್ ಜಾಸ್ತಿ ಆಗಿ ಫಿಸಿಯೋಲಾಜಿಕಲ್ ಟ್ರೆಮರ್ಸ್, ಕೈ ನಡಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದೆಲ್ಲ ಯಾಕೆ ಆಗ್ತದೆ ಕೇಳಿದರೆ,